ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ಈ ದಿನ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 24ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಇರುವಂಥ ದಿನ. ಇದು ಈ ದಿನ ರಾತ್ರಿ 7:14 ಷಷ್ಠಿಯ ತಿಥಿ ಇರುತ್ತೆ. ನಂತರ ಸಪ್ತಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 10:07 ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಅಪರಾಹ್ನ 4:10 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಈ ದಿನ ಬೆಳಿಗ್ಗೆ 9:06 ಇರಲಿದೆ. ನಂತರ ಆಯುಷ್ಮಾನ್ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:31 ಸಂಜೆ 5:02 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:29 ಮಧ್ಯಾಹ್ನ 2 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:27 ಬೆಳಿಗ್ಗೆ 10:58 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:47 ಬೆಳಿಗ್ಗೆ 9:36 ಹಾಗೆ ಬೆಳಿಗ್ಗೆ 9:36 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ, ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:03 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 4:42 ಸಂಜೆ 5:55 ಅಮೃತ ಕಾಲದ ಸಮಯ. ಇನ್ನು ಚಗೋದಯದಂತೆ ಈ ದಿನ ಇರುವಂತಹ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 11:02 ಮಧ್ಯಾಹ್ನ 12:33 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು, ಹಣವನ್ನು ಲೇವಾದೇವಿ ವ್ಯವಹಾರ ಮಾಡುವಂಥವ್ರು, ಯಾವುದೇ ಬಿಸ್ನೆಸ್ ಮಾಡ್ತಾ ಇರಿ, ನಿಮ್ಮ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರಿ, ಅವರೆಲ್ಲರಿಗೂ ಕೂಡ ತುಂಬ ಪ್ರಶಸ್ತವಾಗಿರುವಂಥ ಸಮಯ ಇದು. ಹಾಗಾಗಿ ನಿಮ್ಮ ವ್ಯಾಪಾರಿ ಸಂಬಂಧವಾಗಿ ಯಾವುದೇ ಮಾತುಕತೆಯನ್ನು ನಡೆಸಲಿಕ್ಕೆ, ಯಾವುದೇ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು ಅಥವಾ ಈ ವ್ಯಾಪಾರಕ್ಕಾಗಿ ನೀವು ಮಾಡುವಂತಹ ಪ್ರಯಾಣ ಇದೆಲ್ಲವನ್ನು ಕೂಡ ಈ ದಿನ ಇರುವಂತಹ ಚಗೋದಯದ ಲಾಭದ ಸಮಯದಲ್ಲಿ ಮಾಡಬಹುದು. ನಿಮಗೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂತಹ ಗುರುಹೋರದಲ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅಲ್ಲೂ ಕೂಡ ನಿಮಗೆ ಒಳ್ಳೆಯ ಫಲಗಳು ಇದೆ. ಏಕೆಂದ್ರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬಾ ಅನುಕೂಲಕರವಾಗಿರುವಂತಹ ಸಮಯ. ಗುರುವಿನ ಮಾರ್ಗದರ್ಶನ ಚೆನ್ನಾಗಿರುತ್ತೆ ಈ ಸಮಯದಲ್ಲಿ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:31 ಬೆಳಿಗ್ಗೆ 6:33 ಇನ್ನು ಮಧ್ಯಾಹ್ನ 12:26 ಮಧ್ಯಾಹ್ನ 1:27 ಇನ್ನು ರಾತ್ರಿ 7:33 ರಾತ್ರಿ 8:32 ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೊರ ಏನಿದೆ ಅದು ಸ್ವಲ್ಪ ಅನಾನುಕೂಲಕರವಾಗಿರುವಂಥದ್ದು. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು ಈ ದಿನ ಇರುವಂತಹ ಶನಿ ಹೊರದಲ್ಲಿ ಆರಂಭ ಆಗಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಾಗತ್ತೆ. ಇಲ್ಲ ಕೆಲಸಗಳು ನಿಧಾನ ಆದಾಗ ಆ ಕೆಲಸದ ಬಗ್ಗೆನೇ ನಿಮಗೆ ಜಿಗುಪ್ಸೆ ಬಂದು ಕೆಲಸವನ್ನೇ ಕೈ ಬಿಡುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಹಾಗಾಗಿ ಆದಷ್ಟು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳೇನಿದೆ ಅದನ್ನ
ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 26 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 34 ನಿಮಿಷದಿಂದ ರಾತ್ರಿ 7 ಗಂಟೆ 33 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 27 ನಿಮಿಷದಿಂದ ರಾತ್ರಿ 2 ಗಂಟೆ 25 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ಅನುಕೂಲತೆಗಳನ್ನು ತರುವಂಥ ಹೊರ ಅಂತ ಹೇಳಿದ್ರೆ ಈ ದಿನ ಇರುವಂಥ ರವಿ ಹೋರ. ಇದರಲ್ಲಿ ನಿಮ್ಮ ಯಾವುದೇ ಹೊಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ, ಚಟುವಟಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ, ನಿಮ್ಮ ಪ್ರಯಾಣ, ಅದು ಹತ್ತಿರದ ಪ್ರಯಾಣ ಇರ್ಬೋದು, ದೂರದ ಪ್ರಯಾಣ ಇರ್ಬೋದು, ಯಾವುದೇ ರೀತಿಯ ಪ್ರಯಾಣ ಇದ್ರೂ ಕೂಡ ರವಿ ಹೋರಾದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಹಿರಿಯರನ್ನ ಭೇಟಿ ಮಾಡುವಂಥದ್ದು, ಗಣ್ಯರನ್ನ ಭೇಟಿ ಮಾಡಬೇಕು. ಇನ್ನು ರಾಜಕಾರಣಿಗಳನ್ನೇ ಭೇಟಿ ಮಾಡಿ ಅವರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು. ಇನ್ನು ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಕೆಲವು ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಪೆಂಡಿಂಗ್ ಇರುತ್ತೆ. ಸರ್ಕಾರಿ ಇಲಾಖೆಗಳು, ಅಲ್ಲಿಗೆ ಹೋಗಿ ಬರಬೇಕು, ಹಿರಿಯರನ್ನ, ಅಧಿಕಾರಿಗಳನ್ನ ಭೇಟಿ ಮಾಡಬೇಕು. ಅಂತಹ ಸಂದರ್ಭ ಕೂಡ ರವಿ ಹೋರಾದಲ್ಲೇ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 22 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 23 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 28 ನಿಮಿಷದಿಂದ ಅಪರಾಹ್ನ 3 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 31 ನಿಮಿಷದಿಂದ ರಾತ್ರಿ 10 ಗಂಟೆ 30 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತೀರಿ, ಖರೀದಿ ಮಾಡ್ತೀರಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಈ ಚಂದ್ರ ಹೋರಾದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಏಳು ಬೀಳುಗಳು ಇರುವಂಥ ಸಂದರ್ಭ ಇದೆ. ಲಾಭಾಂಶ ಕಡಿಮೆ ಇರುತ್ತೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ಹೋಟೆಲ್ ಉದ್ಯಮದವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ವರ್ಗದವರು ಕೂಡ ಚಂದ್ರ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಕೂಡ ನಿಮ್ಮ ಮನಸ್ಸು ಜಿತವಾಗಿರಲಿ, ಏಕಾಗ್ರತೆಯಿಂದ ಇರಲಿ. ಇಲ್ಲಾಂದರೆ ಕೆಲವೊಂದು ಅವಘಡಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಈ ಚಂದ್ರ ಹೋರಾದಲ್ಲಿ ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ವ್ಯಾಪಾರಸ್ಥರು ಕೂಡ ಚಂದ್ರ ಹೋರಾದಲ್ಲಿ ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಏಕೆಂದರೆ ನಿಮ್ಮ ಮನಸ್ಸು ಒತ್ತಡದಲ್ಲಿರುತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ನಿಮ್ಮ ತೀರ್ಮಾನಗಳು ಕೂಡ ಅತಂತ್ರವಾಗಿಯೇ ಇರುತ್ತೆ. ಪಶ್ಚಾತ್ತಾಪ ಪಡುವಂತಹ ತೀರ್ಮಾನಗಳಾಗ್ಬಿಡುತ್ತೆ. ಸ್ವಲ್ಪ ತಟಸ್ಥವಾಗಿರುವಂಥದ್ದು ಉತ್ತಮ ಚಂದ್ರ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 25 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 31 ನಿಮಿಷದಿಂದ ಸಂಜೆ 6 ಗಂಟೆ 32 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 28 ನಿಮಿಷದಿಂದ ರಾತ್ರಿ 1 ಗಂಟೆ 27 ನಿಮಿಷದವರೆಗೆ ಚಂದ್ರ ಹೋರ ಇರುವಂತಹ ಸಮಯ. ಇದನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಒಂದು ಕೆಲಸಕ್ಕೆ ಯಾವ ಹೊರ ಸೂಕ್ತ ಆಗಿದೆ, ಯಾವ ಹೊರದಿಂದ ಯಾವ ಫಲಿತಾಂಶಗಳು ಬರುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ಆ ಪಂಚಾಂಗದಲ್ಲಿ ಹೇಳಿರೋ ಪ್ರಕಾರ ಆ ಶುಭ ಮುಹೂರ್ತದಲ್ಲಿ, ಆ ಒಂದು ಸಮಯದಲ್ಲೇ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಾಯಕವಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಸರ್ವ ವಿಧದಲ್ಲೂ ಕೂಡ ಮಾರ್ಗದರ್ಶಿಯಾಗಿರುತ್ತೆ. ಇದನ್ನು ಅನುಸರಣೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಿಮ್ಮ ಒಂದು ಜಾತಕ ನಿಮ್ಮ ಕೈಯಲ್ಲಿದ್ದರೆ ಅದರಲ್ಲಿ ರಾಶಿ ಕುಂಡಲಿ ಅಥವಾ ಲಗ್ನ ಕುಂಡಲಿಯನ್ನು ಬರೆದಿರ್ತಾರೆ. ಅದರಲ್ಲಿ ಕೆಲವು ಮನೆಗಳು ಖಾಲಿ ಇರುತ್ತೆ. ಕೆಲವು ಮನೆಗಳಲ್ಲಿ 1 ಗ್ರಹ ಇರ್ಬೋದು, 2 ಇರ್ಬೋದು, 3, 4, 5 ಗ್ರಹಗಳು ಇರುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಆ ಗ್ರಹಗಳು ಯಾವ ರಾಶಿಯಲ್ಲಿ ಸ್ಥಿತರಾಗಿದೆ ಅನ್ನುವಂಥದ್ರ ಮೇಲೆ ನಾವು ಫಲಾಫಲಗಳನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಕೆಲವು ಕುಂಡಲಿಗಳಲ್ಲಿ ನೋಡಿದ್ರೆ ಕೆಲವು ಮನೆಗಳು ಖಾಲಿ ಇರುತ್ತೆ. ಅಂದರೆ ಎಲ್ಲ ಗ್ರಹಗಳು ಕೂಡ, 9 ಗ್ರಹಗಳು ಕೂಡ ಎಲ್ಲ ಮನೆಗಳಲ್ಲೂ ಕೂಡ ಇರಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಇಲ್ಲಿ
12 ಮನೆಗಳಿರುತ್ತೆ, 9 ಗ್ರಹಗಳಿರುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು 3 ಮನೆ ಖಾಲಿ ಇರಲೇಬೇಕಾಗುತ್ತೆ. ಅದರಲ್ಲೂ ಕೆಲವು ಗ್ರಹಗಳು ದ್ವಿಗ್ರಹ, ತ್ರಿಗ್ರಹ ಅಥವಾ ಚತುರ್ಗ್ರಹ, ಪಂಚಗ್ರಹ ಈ ಯೋಗ ಏನಾದರೂ ಇದ್ದರೆ, ಒಂದೇ ಮನೆಯಲ್ಲಿ ಸ್ಥಿತರಾಗಿದ್ದರೆ ಕೆಲವು ಮನೆಗಳು ಖಾಲಿ ಇರುತ್ತೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅನುಸಾರವಾಗಿ ಜನ್ಮಕುಂಡಲಿಯಲ್ಲಿ ಗ್ರಹಗಳು ಇರುವ ಸ್ಥಾನದಿಂದ ಫಲ ನೋಡುವಂತಹ ಕ್ರಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಅಂದರೆ ಗ್ರಹಗಳಿಂದ ನಾವು ಫಲಾಫಲಗಳನ್ನು ನೋಡ್ತೀವಿ. ಆದರೆ ಗ್ರಹಗಳು ಇಲ್ಲದೇ ಇರುವಂತಹ ಖಾಲಿ ಮನೆಗಳಿದೆಯಲ್ಲ, ಆ ಸ್ಥಳಗಳಿದೆಯಲ್ಲ, ಅದು ಯಾವ ರೀತಿಯ ಫಲವನ್ನು ಕೊಡುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಜ್ಯೋತಿಷ್ಯ ಶಾಸ್ತ್ರದಿಂದ ನೋಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಗ್ರಹಗಳಿರುವಂತಹ ಮನೆ, ಅದರಲ್ಲಿ ಈ 12 ಮನೆಗಳು ಯಾವ ಯಾವ ಮನೆಗಳಲ್ಲಿ ಯಾವ ಗ್ರಹ ಸ್ಥಿತವಾಗಿದೆ ಅಂತ ನೋಡುವುದರ ಜೊತೆಗೆ ಯಾವ ಮನೆಗಳಲ್ಲಿ ಗ್ರಹಗಳು ಇಲ್ಲ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಇಲ್ಲಿ ಜನ್ಮ ಲಗ್ನ ಸ್ಥಾನ, ಅಂದರೆ ಇದು ಲಗ್ನದ ಮನೆ ಅಂತ ಹೇಳುವಂಥದ್ದು. ಇಲ್ಲಿ ಜಾತಕನ ಶರೀರವನ್ನು ಇದು ತಿಳಿಸುತ್ತೆ. ಅವನ ರೂಪ, ಅವನ ಗುಣ, ಮತ್ತು ಆ ಜಾತಕನ ಆರೋಗ್ಯ, ಹಾಗೆ ಅವನ ಯೋಗ್ಯತೆ ಏನು, ಸುಖ ಎಷ್ಟಿದೆ, ದುಃಖ ಎಷ್ಟಿದೆ, ಅವನ ಜ್ಞಾನದ ಬಲಾಬಲಗಳು ಏನು, ಅವನ ಸಾಮರ್ಥ್ಯ ಏನಿದೆ, ಇವೆಲ್ಲವನ್ನು ಕೂಡ ನಾವು ಲಗ್ನದಿಂದ ನೋಡಲಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಆ ಲಗ್ನದ ಮನೆ ಖಾಲಿ ಇದ್ದರೆ, ಅಂದರೆ ಯಾವುದೇ ಗ್ರಹಗಳು ಅಲ್ಲಿಲ್ಲ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಸಮಾಜದಲ್ಲಿ ಯಾವುದೇ ಒಂದು ಅಸ್ತಿತ್ವ ಇರಲ್ಲ. ಸಮಾಜದಲ್ಲಿ ಯಾರೂ ಕೂಡ ಅವನನ್ನು ಗುರುತಿಸಲ್ಲ. ಹಾಗಾಗಿ ಸಮಾಜದಿಂದ ವಿಮುಖನಾಗಿರುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಇನ್ನು ಅಂಥವರು ಯಾವುದೋ ಒಂದು ಹೆಸರಿನಿಂದ ನಕಲಿ ಮುಖವಾಡವನ್ನು ಹೊಂದುವಂಥವ್ರು ಆಗ್ತಾರೆ. ಅಂದರೆ ಸ್ವಂತ ಸಾಮರ್ಥ್ಯದ ಮೇಲೆ ಅವರು ಕೆಲಸ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಬೇರೆಯೊಬ್ಬರ ಹೆಸರನ್ನು ಹೇಳೇ ಕೆಲಸ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ ಕೆಲವರು ಮಕ್ಕಳಿರ್ತಾರೆ, ಅವರಿಗೆ ವರ್ಚಸ್ಸಿರಲ್ಲ, ಅಂದರೆ ಅವರ ಮಾತು ನಡೆಯಲ್ಲ. ಯಾಕೆಂದರೆ ಅವರ ಲಗ್ನ ಖಾಲಿ ಇರುತ್ತೆ. ಅದಕ್ಕೆ ಅವರು ಅವರ ತಂದೆಯ ಹೆಸರನ್ನು, ತಾಯಿಯ ಹೆಸರನ್ನು ಅಥವಾ ಅಜ್ಜ ಅಜ್ಜಿಯರ ಹೆಸರನ್ನು ಹೇಳಿಕೊಂಡು ಅವರು ಜೀವನವನ್ನು ಸಾಗಿಸ್ತಾ ಇರ್ತಾರೆ, ಅಥವಾ ಒಂದು ಇನ್ಫ್ಲೂಯೆನ್ಸ್ ಮಾಡ್ಕೊಳ್ತಾ ಇರ್ತಾರೆ. ಕೆಲವರು ತಂದೆ ತಾಯಿಯಂದ್ರಿಗೆ ಈ ಲಗ್ನದ ಮನೆ ಖಾಲಿ ಇದ್ದರೆ ಮಕ್ಕಳ ಸಲುವಾಗಿ ತಂದೆ ತಾಯಿಗಳಿಗೆ ಹೆಸರು ಬಂದ್ಬಿಡುತ್ತೆ. ಇಂಥವರ ತಂದೆ ತಾಯಿ ಅಂತಲೇ ಕರೆಯುವಂಥದ್ದು ಇದೆ. ಹಾಗಾಗಿ ಆ ವ್ಯಕ್ತಿಗೆ ಲಗ್ನದ ಮನೆ ಖಾಲಿ ಇದ್ದರೆ ಅವರಿಗೆ ಸ್ವತಂತ್ರವಾದಂಥ ಒಂದು ಅಸ್ತಿತ್ವ ಇರಲ್ಲ. ಬೇರೆ ಯಾರದ್ದೋ ಒಂದು ಹೆಸರಿನಿಂದ ಅವರು ಬಾಳನ್ನು ನಡೆಸಬೇಕಾಗತ್ತೆ. ಇಂಥವರ ದೊಡ್ಡಪ್ಪನ ಮಗ, ಚಿಕ್ಕಪ್ಪನ ಮಗ, ಅಥವಾ ಇಂಥವರ ಅಣ್ಣ, ಇಂಥವರ ತಮ್ಮ ಅಂತ ಹೇಳೇ ಅವರನ್ನು ಗುರುತಿಸುವಂಥದ್ದು ಸಮಾಜ. ಹಾಗಾಗಿನೇ ಅವರು ಮುಖವಾಡವನ್ನು ಧರಿಸಿಕೊಂಡೇ ತಮ್ಮ ವರ್ಚಸ್ಸನ್ನು, ಪ್ರಭಾವವನ್ನು ತೋರಿಸ್ಬೇಕಾಗತ್ತೆ. ಇನ್ನು 2ನೇ ಮನೆ ಕುಟುಂಬ ಸ್ಥಾನ, ಧನಸ್ಥಾನ. ಇದು ವಾಕ್ಸ್ಥಾನ, ಅಂದರೆ ಮಾತಿಗೆ ಸಂಬಂಧಪಟ್ಟಂತಹ ಸ್ಥಾನ. ಹಾಗಾಗಿ ನಿಮ್ಮ ಒಂದು ಜಾತಕದಲ್ಲಿ ಈ 2ನೇ ಮನೆ ಏನಾದರೂ ಖಾಲಿ ಇದ್ದರೆ ಇವರು ಸದಾ ಅಭದ್ರತೆಯಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಇವರಿಗೆ ಒಂದು ಸೆಕ್ಯೂರಿಟಿ ಅನ್ನುವಂಥದ್ದು ಇರಲ್ಲ. ಹಾಗೆ ಇವರಿಗೆ ಒಂದು ನಿಶ್ಚಿತವಾದಂತಹ ಆದಾಯ ಇರಲ್ಲ. ಅಂದರೆ ತಿಂಗಳಿಗೆ ಇಷ್ಟೇ ಆದಾಯ ಬರುತ್ತೆ, ಹೆಚ್ಚು ಕಡಿಮೆ ಅಂತ ಹೇಳಲಿಕ್ಕೆ ಇವರಿಗೆ ಆಗಲ್ಲ. ಬಂದರೆ ಬಂತು, ಬರದೇ ಇದ್ದರೆ ಇಲ್ಲ. ಒಂದು ಸಲ ಲಾಟ್ರಿ ಹೊಡೆಯುತ್ತೆ, ಇಲ್ಲಾಂದರೆ ಲಾಟ್ರಿ ಆಗೋಗ್ತಾರೆ. ಆ ರೀತಿಯಲ್ಲೇ ಇವರಿಗೆ ಹಣಕಾಸಿನ ವ್ಯವಸ್ಥೆಗಳು ಇರುತ್ತೆ. ಅಂದರೆ ನಿರ್ದಿಷ್ಟ ನಿಖರತೆ ಅನ್ನುವಂಥದ್ದು, ಒಂದು ಭದ್ರತೆ ಅನ್ನುವಂಥದ್ದು ಇವರಿಗೆ ಇರಲ್ಲ. ಮತ್ತು ತಮ್ಮ ಭಾವನೆಗಳಿಗೆ ತಾವೇ ಅನುಮಾನ ಪಡುವಂಥವರು ಕೂಡ ಇವರು. ಅಂದರೆ ಬಹಳ ವಿಶೇಷವಾಗಿ ತಮ್ಮ ಒಂದು ಸ್ವಂತ ಅಸ್ತಿತ್ವ ಇಲ್ಲದೆ ಇರುವಾಗ ತಮ್ಮ ತೀರ್ಮಾನಗಳನ್ನೇ ಬದಲಾವಣೆ ಮಾಡಿಕೊಳ್ಳುವಂಥದ್ದು, ಕೊಟ್ಟ ಮಾತನ್ನೇ ಬದಲಾವಣೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಕುಟುಂಬದಲ್ಲೂ ಕೂಡ ಇವರಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಒಂದು ಸ್ಥಿತಿ ಇರುತ್ತೆ. ಹಾಗಾಗಿ ಈ 2ನೇ ಮನೆ ಖಾಲಿ ಇದ್ದರೆ ಅವರಿಗೆ ಸ್ವತಂತ್ರವಾದ ಅಸ್ತಿತ್ವವಾಗಲಿ ಅಥವಾ ನಿರ್ದಿಷ್ಟವಾದಂತಹ ಒಂದು ಆದಾಯ ಆಗಲಿ ಇದೆ ಅಂತ ಹೇಳಲಿಕ್ಕಾಗಲ್ಲ. ಇನ್ನು 3ನೇ ಮನೆಯಲ್ಲಿ ಇದು ಪರಾಕ್ರಮ ಸ್ಥಾನ, ಕೀರ್ತಿ ಸ್ಥಾನ ಇದು. ಹಾಗಾಗಿ ಇಲ್ಲಿಂದ ನಾವು ಜಾತಕರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಈ 3ನೇ ಮನೆ ಏನಾದರೂ ಖಾಲಿ ಇದ್ದರೆ ಅಂಥವ್ರಿಗೆ ವ್ಯಾವಹಾರಿಕ ಜೀವನದಲ್ಲಿ ತುಂಬ ತೊಂದರೆಗಳು ಉಂಟಾಗುತ್ತೆ. ಜೊತೆಗೆ ವಾದ ಮಾಡುವವರ ಜೊತೆ ಮಾತನಾಡಲಿಕ್ಕೆ ಸಾಧ್ಯ ಆಗದೆ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಯಾಕೆಂದರೆ ಇವರಿಗೆ ಮಾತಾಗಲಿ ಅಥವಾ ಒಂದು ಪಟ್ಟು ಹಿಡಿದು ಮಾತಾಡುವಂಥದ್ದು, ಒಂದು ಲಾ ಪಾಯಿಂಟನ್ನು ಹಿಡಿದು ಮಾತಾಡುವಂಥದ್ದು ಇವರಿಗೆ ಸಾಧ್ಯ ಆಗಲ್ಲ. ಮತ್ತು ಕಿರಿಯ ಸಹೋದರರೊಂದಿಗೆ ಇವರ ಸಂಬಂಧಗಳು ಅಷ್ಟಾಗಿ ಚೆನ್ನಾಗಿರಲ್ಲ. ಇನ್ನು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಇವರಿಗೆ ತೊಂದರೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿನೇ ಇಲ್ಲಿ ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಇವರು ತುಂಬ ಕಷ್ಟಪಟ್ಟೆ ಮುಂದುವರಿಬೇಕಾಗತ್ತೆ. ಸುಲಭಕ್ಕೆ ಇವರಿಗೆ ಯಾವುದು ಕೂಡ ಸಿಕ್ಕಲ್ಲ ಈ 3ನೇ ಮನೆ ಖಾಲಿ ಇದ್ದರೆ. ಇನ್ನು ಜಾತಕದಲ್ಲಿ 4ನೇ ಮನೆ ಏನಾದರೂ ಖಾಲಿ ಇದ್ದರೆ ಇದು ಸುಖಸ್ಥಾನ,
ಈ 4ನೇ ಮನೆ. ಮಾತೃಸ್ಥಾನ ಅಂತ ಕೂಡ ಕರೆಯುವಂಥದ್ದು ಇದೆ. ಹಾಗೆ ಇದು ಪ್ರಾಥಮಿಕ ಶಿಕ್ಷಣವನ್ನ ಸೂಚಿಸುವಂಥ ಮನೆ. ಇದು ದೈಹಿಕ ಸುಖವನ್ನ ಹೇಳುವಂಥ ಮನೆ. ಇದು 4ನೇ ಮನೆ. ಹಾಗಾಗಿ ಇವರಿಗೆ ನಿತ್ಯ ಕುಟುಂಬದಲ್ಲಿ ಏನಾದರೂ ಒಂದು ರಗಳೆ ಇದ್ದೇ ಇರುತ್ತೆ. ತೊಂದರೆಗಳು, ತಾಪತ್ರಯಗಳು, ಒತ್ತಡಗಳು ಇರುವಂಥದ್ದೇ. ಯಾರೋ ಒಬ್ಬರ ಮೇಲೆ ಜಗಳ ಮಾಡಿಕೊಂಡೇ ಇವರು ದಿನವನ್ನ ಆರಂಭ ಮಾಡುವಂಥ ಸಂದರ್ಭ ಇದೆ. ಜೊತೆಗೆ ಇವರಿಗೆ ತಾಯಿಯವರ ಜೊತೆ ಅಷ್ಟೊಂದು ಸಂಪರ್ಕಗಳು ಇರಲ್ಲ. ಮಾತುಕತೆ ಅಷ್ಟಕ್ಕಷ್ಟೇ ಇರುವಂಥವ್ರು ಈ 4ನೇ ಮನೆ ಖಾಲಿ ಇದ್ರೆ. ಹಾಗೆ ಇವರು ಯಾವಾಗಲೂ ಕೂಡ ನಿರ್ಲಿಪ್ತತೆಯಲ್ಲೇ ಇರ್ತಾರೆ. ಅಂದರೆ ಜೀವನದಲ್ಲಿ ಇವರಿಗೆ ಒಂದು ಚಟುವಟಿಕೆ ಆಗಲಿ, ಲವಲವಿಕೆ ಆಗಲಿ ಅನ್ನುವಂಥದ್ದು ಇರಲ್ಲ. ಲೈಫ್ ಅನ್ನುವಂಥದ್ದು ಇವರಿಗೆ ತುಂಬ ಬೋರ್ ಆಗ್ತಾ ಇರುತ್ತೆ. ಯಾವುದೇ ಒಂದು ಮನರಂಜನೆಗಾಗಲಿ ಅಥವಾ ಮನಸ್ಸಿಗೆ ಸಂತೋಷ ಕೊಡುವಂಥ ಚಟುವಟಿಕೆಗಳನ್ನಾಗಲಿ ಇವರು ಮಾಡಲಿಕ್ಕೆ ಇಷ್ಟಪಡಲ್ಲ. ತುಂಬ ನಿರ್ಲಿಪ್ತತೆ, ತುಂಬ ಸ್ಥಿತಪ್ರಜ್ಞತೆಯಿಂದ ಕೂಡಿರುವಂಥವರು ಈ 4ನೇ ಮನೆಯಲ್ಲಿ ಯಾವುದೇ ಗ್ರಹಗಳು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ. ಇನ್ನು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ 5ನೇ ಮನೆಯಲ್ಲಿ ಯಾವುದೇ ಗ್ರಹಗಳು ಇಲ್ಲ ಅಂತ ಹೇಳಿದ್ರೆ ಇದು ಪೂರ್ವ ಪುಣ್ಯಸ್ಥಾನವನ್ನು ಹೇಳುವಂಥ ಮನೆ. ಇಲ್ಲಿ ಇವರು ಸದಾ ಅಸಂತೋಷಿಗಳಾಗಿರ್ತಾರೆ. ಅಂದರೆ ಸ್ಯಾಡಿಸ್ಟ್ ನೇಚರ್ ಇವ್ರಿಗೆ. ಯಾವುದನ್ನು ಕಂಡರೂ ಕೂಡ ಇವರಿಗೆ ಖುಷಿ ಅನ್ನುವಂಥದ್ದು ಇರಲ್ಲ. ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ದೋಷವನ್ನ ಹುಡುಕುವಂಥವ್ರು. ಶ್ರೀಮಂತರೇ ಆಗಲಿ, ಹೆಸರು ಮಾಡಿ ಇರುವಂತಹ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳೇ ಆಗಲಿ, ಅವರಲ್ಲಿ ಇರುವಂತಹ ದೋಷಗಳನ್ನು ಇವರು ಬೇಗ ಬೇಗ ಹುಡುಕಿ ಹೇಳುವಂಥವ್ರು. ಹಾಗಾಗಿ ಅವರ ಸಾಧನೆ ಏನೇನೂ ಅಲ್ಲ ಅಂತಲೇ ಇವರು ಅಲ್ಲಗಳೆಯುವಂಥವ್ರು. ಅಂಥ ಒಂದು ಅಸಂತೋಷದ ಮನಸ್ಥಿತಿ ಇವರಿಗೆ ಯಾವಾಗಲೂ ಕೂಡ ಇರುತ್ತೆ. ಮತ್ತೆ ಯಾವುದೇ ಕೆಲಸವನ್ನು ಕೊಡಿ, ಅದರಲ್ಲಿ ಏನೋ ಒಂದು ಕೊಂಕನ್ನು ಹುಡುಕುವಂಥವ್ರು. ಕುಣಿಯಲಾರದವಳಿಗೆ ನೆಲ ಡೊಂಕು ಅಂತ ಹೇಳ್ತಾರೆ. ಒಲ್ಲದವನಿಗೆ ಅಥವಾ ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು ಅಂತ ಹೇಳ್ತಾರೆ. ಹಾಗಾಗಿ ಇಷ್ಟ ಇಲ್ಲ ಅಂದರೆ ಯಾವುದೋ ಒಂದು ವ್ಯವಸ್ಥೆಯನ್ನು ದೂರುವಂಥದ್ದು. ಆ ವ್ಯವಸ್ಥೆ ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಹಾಗಾಗಿ ನನ್ನ ಒಂದು ಪರ್ಫಾರ್ಮೆನ್ಸ್ ಕೂಡ ಇದರಿಂದ ಹಾಳಾಯಿತು ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೊಡುವಂಥವ್ರು. ತಮಗೆ ತಾವೇ ಬೆನ್ನು ತಟ್ಟುಕೊಳ್ಳುವಂಥವ್ರು ಈ ಜಾಯಮಾನದವರು 5ನೇ ಮನೆ ಖಾಲಿ ಇದ್ದರೆ. ಇನ್ನು ಇವರಿಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಕೂಡ ಕಡಿಮೆ ಆಗಿಬಿಡುತ್ತೆ. ಏಕೆಂದರೆ ಇಲ್ಲಿ ಜ್ಞಾಪಕ ಶಕ್ತಿಯನ್ನಾಗಲಿ, ಪ್ರತಿಭೆಯನ್ನಾಗಲಿ, ವಿವೇಕವನ್ನಾಗಲಿ ಪ್ರತಿನಿಧಿಸುವಂಥ ಮನೆ 5ನೇ ಮನೆ. ಇಲ್ಲಿ ಅವರ ಒಂದು ವಿವೇಕ, ಅವರ ಟ್ಯಾಲೆಂಟ್ ಕೂಡ ಫೇಡ್ ಆಗಿಬಿಡುತ್ತೆ. ಸರಿಯಾಗಿ ಬಳಸ್ಕೊಳ್ಳಲ್ಲ. ಅದರಿಂದ ಅವರಿಗೆ ಏನೇ ವಿದ್ವತ್ತು, ವಿದ್ಯೆ ಇದ್ರೂ ಕೂಡ ಅದು ಬೆಳಕಿಗೆ ಬರಲ್ಲ. ಇನ್ನು 6ನೇ ಮನೆ ರೋಗಸ್ಥಾನ. ಇಲ್ಲಿ ಏನಾದರೂ ಯಾವುದೇ ಗ್ರಹಗಳು ಇಲ್ಲದೆ ಇದ್ರೆ ಸದಾಕಾಲ ಅನಾರೋಗ್ಯದ ಪರಿಸ್ಥಿತಿ ಇವರಿಗೆ ಇರುತ್ತೆ. ಒಂದಲ್ಲ ಒಂದು ನೋವು, ಬಾಧೆ ಶರೀರದಲ್ಲಿ ಇರುವಂಥದ್ದು. ಹಾಗಾಗಿ ಮಾತೆತ್ತಿದ್ರೆ ಅವರು ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಅಲ್ಲಿ ನೋವು, ಇಲ್ಲಿ ನೋವು ಅನ್ನುವಂಥ ಮಾತುಗಳನ್ನೇ ಹೇಳ್ತಾ ಇರ್ತಾರೆ. ಮತ್ತೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಬೇರೆಯವರ ಮೇಲೆ ಇವರು ಅವಲಂಬಿತರಾಗಿರುವಂಥವ್ರು. ಡಿಪೆಂಡೆನ್ಸಿ ಜಾಸ್ತಿ. ಒಂದು ಸಣ್ಣ ವಸ್ತು ಬೇಕು ಅಂದರೂ ಬೇರೆಯವರನ್ನು ಆಶ್ರಯಿಸ್ತಾರೆ. ಇದರಿಂದ ಅವರ ಜೀವನದವೇ ಅವರಿಗೆ ಭಾರ ಅಂತ ಹೇಳಿ ಅನ್ನಿಸ್ಬಿಡುತ್ತೆ. ಇನ್ನು ವಿಶೇಷವಾಗಿ ಇವರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ. ಅಂದರೆ ಮೇಲ್ನೋಟಕ್ಕೆ ಒಳ್ಳೆಯದಾಗಿ ಮಾತಾಡಿದ್ರೂ ಕೂಡ ಆಂತರಿಕವಾಗಿ ಶತ್ರುಗಳು ಜಾಸ್ತಿ ಇರ್ತಾರೆ. ಯಾಕೆಂದರೆ ಡಿಪೆಂಡೆನ್ಸಿ ಜಾಸ್ತಿ ಇದ್ದಾಗ ಕೆಲವರು 1 ಸಲ ಸಹಾಯ ಮಾಡ್ತಾರೆ, 2 ಸಲ ಮಾಡ್ತಾರೆ, 3ನೇ ಸಲ ಮಾಡಿದಾಗ ಇವರು ಹ್ಯಾಬಿಚುಯಲ್ ಆಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ ಅಂತ ಹೇಳಿ ಜನ ಇವರ ಹತ್ತಿರ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾರೆ. ಅಥವಾ ಇವರು ಕಷ್ಟ ಹೇಳ್ಕೊಂಡ್ರೂ ಕೂಡ ಅದರಲ್ಲಿ ಏನೂ ವಿಶೇಷತೆ ಕಾಣಿಸಲ್ಲ, ಏನೋ ಕ್ಯಾಶುಯಲ್ ಆಗಿ ತೆಗೆದುಕೊಳ್ಳುವಂಥವ್ರು. ಏಕೆಂದರೆ ದಿನ ಸಾಯುವಂಥವ್ರಿಗೆ ಅಳೋರು ಯಾರು ಅಂತಾರಲ್ಲ, ಆ ರೀತಿಯಲ್ಲಿ ಇವರ ಸ್ಥಿತಿ ಇರುತ್ತೆ. ಇನ್ನು 7ನೇ ಮನೆ ಕಳತ್ರ ಸ್ಥಾನ. ಇಲ್ಲಿ ಒಂದು ಪಾಲುದಾರಿಕೆ ವ್ಯವಹಾರವನ್ನು ಮಾಡುವಂಥ ಒಂದು ಸಂದರ್ಭವನ್ನು ಹೇಳುತ್ತೆ. ಹಾಗೆ ಜೊತೆಗೆ ಈ ಕಾಲೇಜು ವಿದ್ಯಾಭ್ಯಾಸವನ್ನು, ಹೈಯರ್ ಎಜುಕೇಷನ್ ಅನ್ನು ಇದು ಹೇಳುವಂಥದ್ದು. ವಿವಾಹವನ್ನು ಸೂಚಿಸುವಂಥ ಮನೆ 7ನೇ ಮನೆ. ಇಲ್ಲಿ ಏನಾದರೂ ಖಾಲಿ ಇದ್ರೆ ಇವರಿಗೆ ನೀತಿ ನಿಯಮಗಳ ಬಗ್ಗೆ ನಿರಾಸಕ್ತಿ ಇರುತ್ತೆ. ಸಂಬಂಧಗಳ ಬಗ್ಗೆ ಅಸಹನೆ ಇರುತ್ತೆ. ಯಾವುದರಲ್ಲೂ ಕೂಡ ಇವರಿಗೆ ಸಮಾಧಾನ ಇರಲ್ಲ, ಒಪ್ಪಿಗೆ ಅನ್ನುವಂಥದ್ದು ಇರಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಹಾಗಾಗಿ ಏನೋ ಇರಬೇಕಲ್ಲ, ಇದ್ದೇವೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ನೀವು ಇವರನ್ನು ಮಾತಾಡಿಸಿ ನೋಡಿ. ಈ 7ನೇ ಮನೆ ಖಾಲಿ ಇರುವಂಥವ್ರನ್ನ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ಚೆನ್ನಾಗಿದ್ದೇನೆ ಅನ್ಬೇಕು, ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳಬೇಕು. ಆದರೆ ಇವರ ಉತ್ತರ ಹಾರಿಕೆಯ ಉತ್ತರ, ಏನೋ ಇದ್ದೀನಿ, ಏನೋ ಹೀಗೆ ನಡಿಬೇಕಲ್ಲ ಜೀವನ, ಆ ರೀತಿಯ ಉಡಾಫೆಯ ಉತ್ತರಗಳನ್ನು ಕೊಡುವಂಥವ್ರು ಇವರು. ಯಾವುದೇ ಒಂದು ವಿಷಯವನ್ನ ನಿರ್ದಿಷ್ಟವಾಗಿ ಖಚಿತವಾಗಿ ಹೇಳಲಿಕ್ಕೆ ಇವರಿಗೆ ಸಾಧ್ಯ ಆಗಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಇವರ ಒಂದು ಅಭಿಪ್ರಾಯಗಳು ಇರುತ್ತೆ. ಹಾಗೆ ಇವರನ್ನ ಪ್ರೀತಿ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕತ್ತೆ. ಅಂದರೆ ಪ್ರೀತಿಗೆ ಅರ್ಹರು ಇವರು. ಸ್ವಲ್ಪ ಪ್ರೀತಿ ತೋರಿಸಿದ್ರು ಸಾಕು, ಇವರು
ಅವರನ್ನು ತುಂಬ ಹಚ್ಚಿಕೊಳ್ಳುವಂಥ ಸ್ವಭಾವದಲ್ಲಿ ಇರುವಂಥವ್ರು. ಇನ್ನು 8ನೇ ಮನೆ ಖಾಲಿ ಇದ್ದರೆ ನಿಮ್ಮ ಜಾತಕದಲ್ಲಿ ಇದು ದುಸ್ಥಾನ. ಇಲ್ಲಿ ಕಂಟಕ ಸ್ಥಾನ ಅಂತ ಕೂಡ ಹೇಳುವಂಥದ್ದು, ಹಾಗೆ ರಂಧ್ರಸ್ಥಾನವನ್ನು ಇದು ಸೂಚಿಸುತ್ತೆ, ಮೃತ್ಯು ಭಾವವನ್ನು ಸೂಚಿಸುವಂಥದ್ದು. ಇನ್ನು ನಷ್ಟ 8ನೇ ಮನೆ ಅಂದರೆ, ಆಗ ಈ ಮೃತ್ಯು ಭಾವ ಅನ್ನೋ ವಿಚಾರದಲ್ಲಿ ಈ 8ನೇ ಮನೆ ಖಾಲಿ ಇದ್ದರೆ ಯಾವಾಗಲೂ ಕೂಡ ಅವರು ಸಾವಿನ ಬಗ್ಗೆ ಭಯದಲ್ಲೇ ಜೀವಿಸ್ತಾ ಇರ್ತಾರೆ. ಸಾವು ಬಂದ್ಬಿಡುತ್ತೆ, ಏನೋ ತೊಂದರೆ ಆಗುತ್ತೆ, ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ, ನನ್ನ ಜೀವನ ಮುಗೀತು ಅನ್ನುವಂಥ ಭಯದಲ್ಲೇ ಇವರು ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ ನೀವು ಕೆಲವರನ್ನು ನೋಡಿ ಆರೋಗ್ಯ ಕೆಟ್ಟರೂ ಕೂಡ ಆಯಿತು ಬರಲಿ, ಬಂದದ್ದೆಲ್ಲ ಬರಲಿ, ಅದನ್ನು ಎದುರಿಸೋಣ ಅನ್ನುವಂಥ ಆತ್ಮವಿಶ್ವಾಸ ಇರುತ್ತೆ ಕೆಲವರಿಗೆ. ಆದರೆ ಈ 8ನೇ ಮನೆ ಖಾಲಿ ಯಾರಿಗಿರುತ್ತೆ ಅಂಥ ಜಾತಕದವರು ಸಾವಿನ ಬಗ್ಗೆ ತುಂಬ ಹೆದರಿಕೆಯಿಂದನೇ ಇರುವಂಥವ್ರು. ಸಾವು ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ, ಅನಾರೋಗ್ಯ ಅಂದರೆ ಇಷ್ಟ ಆಗಲ್ಲ. ಆದರೆ ಅಂಥವ್ರಿಗೆ ಆರೋಗ್ಯ ಆಗಾಗ್ಗೆ ಕೈ ಕೊಡ್ತಾ ಇರುತ್ತೆ. ಏಕೆಂದರೆ ಅವರ ಭಾವ ಭದ್ರವಾಗಿ ಇರಲ್ಲ, ಸ್ಪಷ್ಟವಾಗಿ ಇರಲ್ಲ. ಇನ್ನು 9ನೇ ಮನೆ ಭಾಗ್ಯಸ್ಥಾನ. ಇಲ್ಲಿ ಯಾವುದೇ ಗ್ರಹಗಳು ಇಲ್ಲದೆ ಇರುವಂಥ ಸಂದರ್ಭ ಅಂತ ಹೇಳಿದ್ರೆ ಅವರು ಅತಿ ನಿಯಮ ಪಾಲನೆಯನ್ನು ಮಾಡುವಂಥವ್ರು, ಬಹಳ ಶಿಸ್ತು ಅಂತ ಹೇಳೇನೆ ಇವರು ಬಿಂಬಿಸ್ಕೊಳ್ಳುವಂಥವ್ರು. ಹಣಕಾಸಿನ ವಿಚಾರದಲ್ಲೂ ಕೂಡ ಇವರು ಪಕ್ಕ ಇರುವಂಥವ್ರು. ಸ್ವಲ್ಪ ಜಿಪುಣತನ ಅನ್ನುವಂಥದ್ದು ಕೂಡ ಇರಬಹುದು ಇವರಿಗೆ. ಇನ್ನು ವಿಶೇಷವಾಗಿ ಇವರು ಬೆಳೆದ ಪರಿಸರದಲ್ಲೇ ಇರಲಿಕ್ಕೆ ಬಯಸ್ತಾರೆ. ಸ್ವಲ್ಪ ಆಚೆ ಈಚೆ ಆಗಬಾರ್ದು, ಹೊರಗಡೆ ಹೋಗಬಾರ್ದು. ಒಂದು ರಾತ್ರಿ ಹೊರಗೆ ಇದ್ದರೂ ಕೂಡ ಅವರಿಗೆ ನಿದ್ರೆ ಬರಲ್ಲ, ಅವರ ಮನೆಯಲ್ಲೇ ಬಂದು ಅವರು ಮಲಗಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಹಾಗಾಗಿನೇ ಇವರು ದೂರದ ಪ್ರಯಾಣವನ್ನು ಮಾಡುವಂಥದ್ದಾಗಲಿ, ಬಹುದಿನಗಳ ಕಾಲ ತಮ್ಮ ಸ್ವಂತ ಮನೆಯನ್ನು ಬಿಟ್ಟು ಬೇರೆ ಕಡೆ ಬದುಕುವಂಥ ಒಂದು ಪ್ರಯತ್ನವನ್ನಾಗಲಿ ಇವರು ಮಾಡಲ್ಲ. ಹಾಗಾಗಿ ಇರುವ ಪರಿಸರದಲ್ಲೇ ಮುಂದುವರಿಬೇಕು ಅನ್ನುವಂಥವ್ರು ಇವರು. ಇನ್ನು 10ನೇ ಮನೆ ಏನಾದರೂ ಖಾಲಿ ಇದ್ದರೆ ಇದು ಉದ್ಯೋಗ ಸ್ಥಾನವನ್ನು ಹೇಳುವಂಥದ್ದು. ಇಲ್ಲಿ ಯಾವುದೇ ರೀತಿಯ ಗ್ರಹಗಳು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಆ ಗ್ರಹಗಳ ಪ್ರಭಾವ ಜಾತಕರಿಗೆ ಸಿಕ್ಕಲ್ಲ. ಇದರಿಂದ ಆಲಸ್ಯದಿಂದ ಇರ್ತಾರೆ, ಸೋಮಾರಿತನ ಅನ್ನುವಂಥದ್ದು ಇರುತ್ತೆ, ಒಂಟಿಯಾಗಿ ಇರಬೇಕು ಅನ್ನುವಂಥ ಆಸೆ ಇವ್ರಿಗೆ. ಏಕೆಂದರೆ ಕೆಲವರನ್ನು ನೋಡಿ ಯಾರೂ ಹತ್ತಿರ ಬರಬಾರ್ದು ಅನ್ನುವಂಥದ್ದು. ಮನೆಯಲ್ಲಿ ಒಂಟಿಯಾಗಿ ಇದ್ದರೆ, ಒಬ್ಬರೇ ಇದ್ದರೆ ಭಾಳ ಆರಾಮಾಗಿರ್ತಾರೆ, ಕಂಫರ್ಟಬಲ್ ಆಗಿರ್ತಾರೆ, ತಮಗೆ ಬೇಕಾದಂತಹ ರೀತಿಯಲ್ಲಿ ಜೀವನವನ್ನು ಅವರು ನಡೆಸ್ತಾ ಇರ್ತಾರೆ. ಹಾಗಾಗಿ ಟೈಮ್ ಟು ಟೈಮ್ ಹೇಳ್ಬೇಕು, ಏನೋ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕು, ಊಟ ತಿಂಡಿಯನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಪರಿವೇ ಇವರಿಗಿರಲ್ಲ. ಹಾಗಾಗಿ ಒಂದು ಟೈಮ್ ಸೆನ್ಸ್ ಅನ್ನುವಂಥದ್ದು ಕೂಡ ಕಡಿಮೆ ಇರುತ್ತೆ. ಯಾವಾಗಲೂ ಕೂಡ ಇವರು ಜನರಿಂದ ದೂರ ಇರಿಸಲಿಕ್ಕೆ ಬಯಸ್ತಾರೆ. ಅಂದರೆ ಅವರು ಕೂಡ ದೂರ ಇರ್ತಾರೆ, ಜನರನ್ನು ಕೂಡ ಇವರು ಹತ್ರ ಸೇರಿಸಲ್ಲ. ಹಾಗಾಗಿ ಒಂಟಿಯಾಗಿ ಆಲೋಚನೆ ಮಾಡ್ತಾ ತಮ್ಮದೇ ಆದಂಥ ಒಂದು ಗುಂಗಿನಲ್ಲಿ ಏನೋ ಒಂದು ಹವ್ಯಾಸವನ್ನು ರೂಢಿಸ್ಕೊಂಡಿರ್ತಾರಲ್ಲ, ಅದನ್ನೇ ಅವರು ಗಟ್ಟಿಯಾಗಿ ನಂಬಿಕೊಂಡು ಮುಂದುವರಿತಾ ಇರ್ತಾರೆ ಈ 10ನೇ ಮನೆ ಖಾಲಿ ಇದ್ದಾಗ. ಇನ್ನು 11ನೇ ಮನೆ ಕೆಲವು ಜಾತಕದಲ್ಲಿ ಖಾಲಿ ಇರುತ್ತೆ. ಇಲ್ಲಿ ಬಹಳ ವಿಶೇಷವಾಗಿ ಈ 11ನೇ ಮನೆ ಲಾಭಸ್ಥಾನ, ಧನವನ್ನು, ಹಣವನ್ನು, ಲಾಭವನ್ನು ತರುವಂಥ ಮನೆ ಇದು. ಹಾಗಾಗಿ ಇಲ್ಲಿ ಮಿತ್ರರ ವಿಚಾರವನ್ನು ಕೂಡ 11ನೇ ಮನೆಯಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಒಡ ಹುಟ್ಟಿದವರ ಬಗ್ಗೆ ಕೂಡ 11ನೇ ಮನೆ ತಿಳಿಸತ್ತೆ. ಆದರೆ 11ನೇ ಮನೆಯಲ್ಲಿ ಯಾವುದೇ ಗ್ರಹಗಳು ಇರಲಿಲ್ಲ ಅನ್ನುವಂಥ ಪಕ್ಷದಲ್ಲಿ ಅವರು ಸ್ನೇಹಕ್ಕೆ ಅರ್ಹರಲ್ಲ. ಅಂಥವರು ಗೆಳೆತನವನ್ನು ಮಾಡಬಾರ್ದು. ಯಾಕೆಂದರೆ ಅವರು ಸ್ವಲ್ಪ ಸ್ವಾರ್ಥಿಗಳಾಗಿರ್ತಾರೆ. ನಮಗೆ ಏನು ಬರುತ್ತೆ ಅಂತ ಹೇಳೇ ಕಾಯ್ತಾ ಇರ್ತಾರೆ ಹೊರತು ನಾವು ಬೇರೆಯವ್ರಿಗೆ ಏನನ್ನು ಮಾಡಬೇಕು, ಒಂದು ರೆಸಿಪ್ರೋಕಲ್ ಆಗಿ ಗಿವ್ ಅಂಡ್ ಟೇಕ್ ಪಾಲಿಸಿ ಅನ್ನುವಂಥದ್ರಲ್ಲಿ ಇವರಿಗೆ ನಂಬಿಕೆ ಇರಲ್ಲ. ಇನ್ನು ಕೊಟ್ಟ ಮಾತನ್ನು ತಪ್ಪುವುದರಲ್ಲಿ ಇವರು ತುಂಬ ಪರಿಣಿತರು. ಒಂದು ಮಾತನ್ನು ಕೊಟ್ಟರೆ ಅದನ್ನು ಈಡೇರಿಸಲಿಕ್ಕೆ ಇವ್ರಿಗೆ ಸಾಧ್ಯ ಆಗಲ್ಲ. ಹಾಗಾಗಿ ಪ್ರಾಮಿಸಸ್ಸನ್ನು ಮಾಡ್ತಾನೇ ಇರ್ತಾರೆ, ಭರವಸೆಗಳನ್ನು ಕೊಡ್ತಾನೆ ಇರ್ತಾರೆ, ಆದರೆ ಈಡೇರಿಸುವಂಥ ಒಂದು ಪ್ರಯತ್ನ ಮಾತ್ರ ತುಂಬ ಕಡಿಮೆ ಇರುತ್ತೆ. ಇನ್ನು 12ನೇ ಮನೆಯಲ್ಲಿ ಅಂದರೆ ಇದು ನಷ್ಟವನ್ನು ಸೂಚಿಸುವಂಥ ಮನೆ ಇದು. ಇಲ್ಲಿ ಮೋಕ್ಷವನ್ನು ಸೂಚಿಸುವಂಥದ್ದು ಅಂತ್ಯ ಇದು. ಒಟ್ಟಾರೆ 12ನೇ ಮನೆ, ಈ ಮನೆ ಏನಾದರೂ ಖಾಲಿ ಇದ್ದರೆ ಅಲ್ಲಿ ಸದಾ ಭಯಭೀತರಾಗಿ ಇರ್ತಾರೆ. ಏನೋ ಒಂದು ಅಳುಕು, ಅಂಜಿಕೆ ಅನ್ನುವಂಥದ್ದು ಇರುತ್ತೆ. ಒಂದು ಕಡೆ ಒಬ್ಬರೇ ಹೋಗಲ್ಲ, ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗ್ಲಿಕ್ಕೂ ಕೂಡ ಕೆಲವರ ನೆರವು ಬೇಕೇ ಬೇಕಾಗುತ್ತೆ. ಕೆಲವರು ಜೊತೆಯಲ್ಲೇ ಇರಬೇಕು. ಒಂದು ಕಡೆ ಹಣದ ವ್ಯವಹಾರ ಮಾಡಲಿಕ್ಕೆ ಹೋಗಲಿ ಅಥವಾ ಯಾವುದೇ ಖರೀದಿಗೋಗಲಿ ಮತ್ತೊಬ್ಬರು ಜೊತೆಯಲ್ಲಿ ಇಟ್ಕೊಂಡೇ ಹೋಗುವಂಥ ಸ್ವಭಾವ ಕೆಲವರಲ್ಲಿರುತ್ತೆ. ಅಂಥವರು ಅಲ್ಲಿ ಅವರ ಜಾತಕದಲ್ಲಿ 12ನೇ ಮನೆ ಖಾಲಿ ಇರುತ್ತೆ. ಮತ್ತು ಸಣ್ಣ ಪುಟ್ಟ ಒತ್ತಡಗಳು ಬಂದರೂ ಕೂಡ ಇವರು ಅಳುವಂಥವ್ರು, ಅಂದರೆ ಕಣ್ಣೀರನ್ನು ಬಹಳ ಬೇಗ ತರಿಸುವಂಥವ್ರು ಇವರು. ಅವರು ಕೂಡ ಕಣ್ಣೀರು ಹಾಕ್ತಾರೆ, ಹೊತ್ತು ಬೇರೆಯವರಲ್ಲೂ ಕೂಡ ಕಣ್ಣೀರನ್ನು ತರಿಸುವಂಥವ್ರು. ಹಾಗಾಗಿ ಒಂದು ಸಣ್ಣ ವಿಚಾರ ಬಂದರೂ ಕೂಡ ಇವರು
ಅಳುಮುಂಜಿ ಸ್ವಭಾವವನ್ನು ಹೊಂದಿರ್ತಾರೆ. ಎಲ್ಲೋ ಏನೋ ಆಯಿತು ಅಂದರೆ ಇಲ್ಲಿ ಅಳೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಅಂಥ ಒಂದು ವೀಕ್ ಮೈಂಡ್ ಇರುವಂಥವರು ಈ 12ನೇ ಮನೆಯಲ್ಲಿ ಗ್ರಹಗಳು ಇಲ್ಲದೆ ಇರುವಂಥ ಈ ಜಾತಕದಲ್ಲಿ. ಮತ್ತು ಈ 12ನೇ ಮನೆ ವಿದೇಶ ಪ್ರಯಾಣವನ್ನು ಹೇಳುವಂಥದ್ದಿದೆ. ಹಾಗಾಗಿ ಇವರು ಪ್ರಯಾಣ ಮಾಡಲಿಕ್ಕೆ ತುಂಬ ಹೆದರುವಂಥವ್ರು. ಬಸ್ಸನ್ನು ನೋಡಿದ್ರೆ ಭಯ, ಇನ್ನು ವಿಮಾನ ಹತ್ತಲ್ಲ, ಹಡಗಲ್ಲಿ ಹೋಗಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿನೇ ಇವರು ಯಾವುದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಲ್ಲ. ಹೊಸದಾಗಿ ಏನಿದೆ, ಹೊಸ ಜಾಗ ನೋಡಬೇಕು, ಹೊಸದಾಗಿ ಜನರನ್ನ ಪರಿಚಯ ಮಾಡಿಕೊಳ್ಬೇಕು, ಹೊಸ ಅನುಭವವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಅಡ್ವೆಂಚರಸ್ ಆಗಿರುವಂಥ ಸ್ವಭಾವ ಇವರಿಗಿರಲ್ಲ, ತೀರಾ ಕಡಿಮೆ ಇರುತ್ತೆ. ಹಾಗಾಗಿನೇ ಯಾವಾಗಲೂ ಕೂಡ ಇವರು ನಷ್ಟದ ಬಗ್ಗೆ, ಮೋಸದ ಬಗ್ಗೆ, ಹಾಗೆ ಈ ಕಲಿಯ ಪ್ರಭಾವದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಮಾತಾಡಿ ಆಡಿನೇ ಸಮಯವನ್ನು ಕಳೆಯುವಂಥವ್ರು ಇವರು. ಯಾವುದೇ ರೀತಿಯ ಪ್ರೋಗ್ರೆಸಿವ್ ಆಗಿ ಮಾಡುವಂಥ ಕೆಲಸಕ್ಕೆ ಗಮನ ಇರಲ್ಲ ಇವ್ರಿಗೆ. ಹಾಗಾಗಿ ಇಲ್ಲಿ 12ನೇ ಮನೆಯಲ್ಲಿ ಯಾವುದೇ ಗ್ರಹಗಳು ಇಲ್ಲದೇ ಇದ್ರೆ ಈ ರೀತಿಯ ಪರಿಸ್ಥಿತಿ ಇರುತ್ತೆ ಕೆಲವರಿಗೆ. ಹಾಗಾಗಿ ಬಂಧುಗಳೇ, ನಿಮ್ಮ ಒಂದು ಕುಂಡಲಿಯಲ್ಲಿ, ನಿಮ್ಮ ಜನ್ಮ ಕುಂಡಲಿಯಲ್ಲಿ ಯಾವ ಮನೆ ಖಾಲಿ ಇದೆ, ಆ ಮನೆಗೆ ಸಂಬಂಧಪಟ್ಟಂತಹ ರಾಶಿಯ ಅಧಿಪತಿ ಯಾರು, ಆ ರಾಶಿಯ ಅಧಿಪತಿ ಈ ಕುಂಡಲಿಯಲ್ಲಿ ಯಾವ ಭಾವದಲ್ಲಿದ್ದಾರೆ, ಇದನ್ನು ನೋಡಿಕೊಂಡು ಕೂಡ ಈ ಫಲಾಫಲಗಳನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಈಗ ನಿಮ್ಮ ಜನ್ಮ ಕುಂಡಲಿ ಏನಾದರೂ ನಿಮ್ಮ ಕೈಯಲ್ಲಿದ್ರೆ ನೀವು ಈಗ ಯಾವ ಮನೆ ಖಾಲಿ ಇದೆ ಅಂದ್ರೆ ಆ ಮನೆಯಲ್ಲಿ ಯಾವುದೇ ಗ್ರಹಗಳು ಇಲ್ಲ ಅನ್ನೋಂಥದ್ದನ್ನ ಖಾತ್ರಿಪಡಿಸ್ಕೊಂಡು ಅಲ್ಲಿ ನಿಮಗೆ ಆಗಿರುವಂತಹ ಅನುಭವಗಳೇನು ಅಥವಾ ನಿಮ್ಮ ಜಾತಕ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋಂಥದ್ದನ್ನ ನೀವೇ ತಾಳೆ ನೋಡಬಹುದು. ಹಾಗಾಗಿ ಈ ಜ್ಯೋತಿಷ್ಯ ಶಾಸ್ತ್ರ ಇಂಥದ್ದಕ್ಕೂ ಕೂಡ ಕೆಲವೊಂದು ಪರಿಹಾರಗಳನ್ನು ಹೇಳುತ್ತೆ. ಅದನ್ನು ಅನುಸರಣೆ ಮಾಡಿ ಆ ಒಂದು ನಷ್ಟವನ್ನು ತುಂಬಿಕೊಳ್ಳಲಿಕ್ಕೂ ಕೂಡ ಸಾಧ್ಯ ಇದೆ. ಆದರೆ ಇದಕ್ಕೆಲ್ಲ ಭರವಸೆ ಬೇಕು, ನಂಬಿಕೆ ಬೇಕು, ಹಾಗೆ ನಿಷ್ಠೆಯಿಂದ ನಿಮ್ಮ ಪರಿಹಾರ ಕಾರ್ಯಗಳನ್ನು ಮುಂದುವರಿಸಬೇಕು. ಆಗ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ, 2ನೇ ಮನೆ ಧನಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ಮಿಶ್ರ ಫಲಗಳು ಇರುತ್ತೆ. ಇನ್ನು 2ನೇ ಮನೆ ಕುಟುಂಬ ಸ್ಥಾನ. ಹಾಗಾಗಿ ಕುಟುಂಬದಲ್ಲೂ ಕೂಡ ಈ ದಿನ ಒತ್ತಡಗಳು ಇರುತ್ತೆ. ಗೊಂದಲದಲ್ಲೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಯಾವುದರಲ್ಲೂ ಕೂಡ ಒಂದು ಕ್ಲಾರಿಟಿ ಇಲ್ಲ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಮಾರ್ಗದರ್ಶನ ಮಾಡುವಂಥವರು ಕೂಡ ಈ ದಿನ ಕಮ್ಮಿ ಸಂಖ್ಯೆಯಲ್ಲಿ ಇರ್ತಾರೆ. ತಜ್ಞರ ಸಲಹೆ ಪಡ್ಕೊಳ್ಬೇಕು ಅಂದ್ರೂ ಅದು ಸಾಧ್ಯ ಆಗಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನ ಯಾವುದೇ ಸಂದರ್ಭದಲ್ಲೂ ಕೂಡ ಈ ದಿನ ಪೂರ್ಣ ಆಗಲ್ಲ. ಇನ್ನು ಮಕ್ಕಳ ಕಡೆಯಿಂದ ಕೂಡ ಈ ದಿನ ಸ್ವಲ್ಪ ಒತ್ತಡಗಳು ಇರುವಂಥ ಸಂದರ್ಭ ಇದೆ. ಇನ್ನು ಕೈಗೊಂಡಂಥ ವ್ಯವಹಾರಗಳು ಅಷ್ಟೊಂದು ಸುಲಭವಾಗಿ ನಡೆಯಲ್ಲ, ಸುಗಮವಾಗಿ ನಡೆಯಲ್ಲ, ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಅಂಥ ಒಂದು ಸನ್ನಿವೇಶವನ್ನು ನೋಡೇ ಈ ದಿನ ಪ್ರಯತ್ನವನ್ನು ಮಧ್ಯಕ್ಕೆ ಕೈ ಬಿಡುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಖರೀದಿಗೆ ಹೋಗಿ, ಅಂದರೆ ಒಂದು ವಸ್ತುವನ್ನು, ಸಾಮಗ್ರಿಯನ್ನು ಖರೀದಿ ಮಾಡಬೇಕು ಅಂತ ಹೋದರೂ ಕೂಡ ಅಲ್ಲೂ ಕೂಡ ನಿಮಗೆ ಅಸಮಾಧಾನ, ಅಲ್ಲೂ ವ್ಯಾಪಾರದಲ್ಲಿ ಮೋಸ ಆಗುತ್ತೆ. ವ್ಯಾಪಾರಂ ದ್ರೋಹ ಚಿಂತನಂ, ಇದು ಮೊದಲೇ ಹೇಳಿದ್ದಾರೆ ಹಿರಿಯರು. ಅದೇ ರೀತಿಯಲ್ಲಿ ಈ ದಿನ ನಿಮಗೆ ವ್ಯಾಪಾರದಲ್ಲೂ ಕೂಡ ಧೋಖ ಆಗುತ್ತೆ, ಜಾಗ್ರತೆ. ಇನ್ನು ಪಾಲುದಾರರೊಂದಿಗೆ ವ್ಯವಹಾರಗಳನ್ನು ಮಾಡುವಂಥವ್ರು, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಈ ಮಾತಿನಲ್ಲಿ, ನಿಮ್ಮ ಅಭಿಪ್ರಾಯದಲ್ಲಿ ಸ್ವಲ್ಪ ಭೇದಗಳು ಉಂಟಾಗುವಂಥದ್ದಿದೆ. ಇದರಿಂದ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕು ಬಿಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಮನೆಯ ಒಳಗಿರುವಂಥ ತೊಂದರೆಗಳು ಜಾಸ್ತಿ ಇದ್ದಾಗ ಆದಷ್ಟು ಆ ತೊಂದರೆಗಳನ್ನು 4 ಗೋಡೆಯ ಒಳಗೆ ನೀವು ಪರಿಹಾರ ಮಾಡಿಕೊಳ್ಬೇಕು, ಆ ಪ್ರಯತ್ನ ಮಾಡಬೇಕು. ಬೀದಿ ರಂಪಾಟ ಆಗಬಾರ್ದು, ಬೇರೆಯವರಿಗೆ ನಿಮ್ಮ ಮನೆಯ ಈ ತೊಂದರೆ ತಾಪತ್ರಯಗಳು ತಿಳಿಬಾರ್ದು. ಆ ರೀತಿ ನೀವು ಸಂಸಾರದ ಗುಟ್ಟು, ವ್ಯಾಧಿ ರಟ್ಟು ಅನ್ನುವಂಥ ರೀತಿಯಲ್ಲಿ ಸ್ವಲ್ಪ ಮೇಂಟೈನ್ ಮಾಡಬೇಕಾಗತ್ತೆ. ಇದೆಲ್ಲ ಸ್ವಲ್ಪ ಕಷ್ಟ ಸಾಧ್ಯ ನಿಮಗೆ. ಆದರೂ ಕೂಡ ಈ ದಿನದ ಮನಸ್ಥಿತಿ ಅಷ್ಟೊಂದು ವ್ಯವಸ್ಥಿತವಾಗಿಲ್ಲ, ಅಸ್ತವ್ಯಸ್ತವಾಗಿರುತ್ತೆ. ಅದನ್ನು ಈ ದಿನ ಒಂದು ಒಳ್ಳೆಯ ದಾರಿಗೆ ತಂದುಕೊಳ್ಬೇಕು. ಮನಸ್ಸಿಗೆ ಸಮಾಧಾನ ಬೇಕು. ಏನೋ ಸಣ್ಣ ಪುಟ್ಟ ವಿಚಾರಗಳಲ್ಲಾದರೂ ಕೂಡ ನಿಮಗೆ ಸಮಾಧಾನ ಇರಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಧ್ಯಾನ ಮಾಡಿ, ಯೋಗ ಮಾಡಿ, ಜೊತೆಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ವಿಶೇಷವಾಗಿ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ
ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಬೆಳಗಿನ ಸಮಯ ನಿಮಗೆ ತುಂಬ ಆಹ್ಲಾದಕರವಾಗಿರುತ್ತೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಅನುಕೂಲವಾದಂಥ ಒಂದು ವಾತಾವರಣದಲ್ಲೇ ಆರಂಭ ಆಗುತ್ತೆ. ಹಾಗಾಗಿ ಆರಂಭ ಮಾತ್ರ ಕಷ್ಟ, ಉಳಿದದ್ದೆಲ್ಲ ಸುಲಭ ನಿಮಗೆ. ಹಾಗಾಗಿ ಈ ದಿನ ಪ್ರಾರಂಭ ಮಾಡಿರುವಂತಹ ಕೆಲಸ ಕಾರ್ಯಗಳು ಒಂದು ಲಾಜಿಕಲ್ ಎಂಡನ್ನು ಕಾಣುತ್ತೆ. ಇದರಿಂದ ನಿಮಗೆ ಉತ್ತಮವಾದಂತಹ ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ಇನ್ನು ಕುಟುಂಬದಲ್ಲಿ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ನೀವು ಬಯಸಿದ್ದನ್ನು ಪಡ್ಕೊಳ್ಬಹುದು. ನೀವು ಮಾತಾಡಬೇಕು ಅಂದಿದ್ದನ್ನಾಗಲಿ ಅಥವಾ ನಿಮ್ಮ ಒಂದು ಅನುಭವಗಳನ್ನು ಹಂಚಿಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಾಗಲಿ ನಿಮಗೆ ಸಮಾನ ಮನಸ್ಕರು ಸಿಗ್ತಾರೆ. ಈ ದಿನ ಒಳ್ಳೆಯ ವೇದಿಕೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಮತ್ತು ಅವರ ಒಂದು ವೇವ್ ಲೆಂತ್ ತುಂಬ ಮ್ಯಾಚ್ ಆಗೋದ್ರಿಂದ ಈ ದಿನ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಈ ದಿನ ಬಾಲ್ಯದ ಗೆಳೆಯರ ಆಗಮನ ಅಥವಾ ಅವರ ಜೊತೆ ಒಂದು ಸಂವಹನ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಇನ್ನು ಭೂಮಿಗೆ ಸಂಬಂಧಪಟ್ಟಂಥ ವಿಚಾರ ಈ ದಿನ ಬಹಳ ವಿಶೇಷವಾದಂಥ ಪ್ರಗತಿಯಲ್ಲಿ ಇರುತ್ತೆ. ಅದರಲ್ಲೂ ಈ ಕುಜ ನಿಮಗೆ ಈ ದಿನ ತುಂಬ ಫೇವರಬಲ್ ಆಗಿ ಇರ್ತಾನೆ. ಅದರಿಂದ ಈ ದಿನ ಯಾವುದೇ ರೀತಿಯ ಭೂ ವ್ಯವಹಾರಗಳಲ್ಲಿ ನೀವು ಮುಂದುವರಿಬಹುದು. ಒಳ್ಳೆಯ ಪ್ರಯತ್ನ, ಒಳ್ಳೆಯ ಫಲ. ಇನ್ನು ಈ ದಿನ ಸರಿಯಾದ ಸ್ಥಳ, ಸರಿಯಾದ ಸಮಯ ಇದನ್ನು ನೋಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತೀರಿ. ಹಾಗಾಗಿ ನಿಮ್ಮ ಅಭಿಪ್ರಾಯಕ್ಕೆ ಈ ದಿನ ತೀರಾ ಮನ್ನಣೆ ಇರುತ್ತೆ, ಗೌರವ ಇರುತ್ತೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣ ಆಗೋದ್ರಿಂದ ಈ ದಿನ ನಿಮಗೆ ಸಮಾಧಾನಕರವಾದಂಥ ದಿನ. ಎಲ್ಲ ಒಂದು ಕಡೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುವಂಥದ್ದು. ಅದು ಹಣದ ಲಾಭ ಬಂದಿದೆಯೋ ಬಿಟ್ಟಿದೆಯೋ, ಆದರೆ ಮನಸ್ಸಿಗೆ ಮಾತ್ರ ತುಂಬ ಸಮಾಧಾನ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಅನಾವಶ್ಯಕವಾದಂಥ ಖರ್ಚಿಗೆ ಅವಕಾಶ ಕೊಡಬೇಡಿ. ಸ್ವಲ್ಪ ಎಚ್ಚರದಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮಧ್ಯಮ ಫಲಗಳು ಇರುತ್ತೆ. ಕೆಲವೊಂದು ಮಿಶ್ರ ಫಲಗಳನ್ನು ಕಾಣುವಂತಹ ಸಂದರ್ಭ ಕೂಡ ಇದೆ. ಹಾಗಾಗಿನೇ ಕೆಲಸದಲ್ಲಿ ಹೆಚ್ಚು ಒತ್ತಡವನ್ನು ನೀವು ತೆಗೆದುಕೊಳ್ಬೇಡಿ. ಅನ್ನೆಸೆಸರಿ ಟೆನ್ಷನನ್ನು ಮಾಡಿಕೊಳ್ಳುವಂಥದ್ದು ಇದೆ. ಬೇಡದ ವಿಚಾರಕ್ಕೆ ಈ ದಿನ ಕೈ ಹಾಕ್ತೀರಿ, ಬೇಡದ ವಿಚಾರವನ್ನು ತಲೆಯ ಮೇಲೆ ಕೂರಿಸ್ಕೊಳ್ತೀರಿ. ಹಾಗಾಗಿನೇ ಈ ದಿನ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ಕಮಿಟ್ಮೆಂಟ್ಗಳಿಂದ ನಿಮಗೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಅಧಿಕಾರಿಗಳ ಜೊತೆಯಲ್ಲಿ ನೀವು ಮಾಡುವಂಥ ಒಂದು ಮಾತುಕತೆ, ಚರ್ಚೆ ಅಥವಾ ಒಂದು ಸಂವಾದ ಅದು ಫಲಿಸಲ್ಲ. ಅಲ್ಲಿ ಭಿನ್ನಾಭಿಪ್ರಾಯ ಬಂದ್ಬಿಡುತ್ತೆ. ಹಾಗಾಗಿ ಕಡಿಮೆ ಮಾತಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಪ್ರಯಾಣದ ಸೂಚನೆಗಳು ಕೂಡ ಇದೆ. ನಿಮ್ಮ ಉದ್ಯೋಗ ನಿಮಿತ್ತವಾಗಿ, ವ್ಯಾಪಾರಿ ನಿಮಿತ್ತವಾಗಿ ಅಥವಾ ಬೇರೆ ಯಾವುದೇ ಒಂದು ಕಾರಣಕ್ಕಾಗಿ ಮಾಡುವಂಥ ಪ್ರಯಾಣ ಅಷ್ಟಕ್ಕಷ್ಟೇ ಇರುತ್ತೆ. ಅಲ್ಲಿ ನಿಮಗೆ ಅನುಕೂಲ ಇಲ್ಲ. ಪ್ರಯಾಣ ದುಬಾರಿ ಆಗಿಬಿಡುತ್ತೆ. ಸ್ವಲ್ಪ ಅವಘಡಗಳು ಕೂಡ ಉಂಟಾಗುವಂಥದ್ದಿದೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ಈ ದಿನ ಪ್ರಮುಖವಾದಂಥ ವ್ಯವಹಾರಗಳು, ಅದರಲ್ಲೂ ನಿಮ್ಮ ಕುಟುಂಬ, ನಿಮ್ಮ ಸ್ತ್ರೀ ವರ್ಗದವರು, ಅವರಲ್ಲಿ ಈ ದಿನ ನೀವು ಮಾಡಬೇಕಾಗಿರುವಂತಹ ಕೆಲವೊಂದು ಕಮಿಟ್ಮೆಂಟ್ಗಳೇನಿದೆ ಅದರಲ್ಲಿ ತುಂಬ ಗೊಂದಲ ಇದೆ, ಗೋಜಲಿರುತ್ತೆ. ಅದು ಕೂಡ ಸ್ಪಷ್ಟತೆ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಈ ದಿನ ಮನಸ್ಸು ಕೂಡ ಚಂಚಲವಾಗಿರೋದ್ರಿಂದ ಕೆಲಸಗಳಲ್ಲೂ ಕೂಡ ತುಂಬ ಉಳಂಬ ಉಂಟಾಗುವಂಥದ್ದು ಇದೆ. ತುಂಬ ನಿಧಾನ ಆಗ್ಬಿಡುತ್ತೆ. ಜೊತೆಗೆ ಈ ದಿನ ಆದಷ್ಟು ನಿಮ್ಮ ಕೋಪ ತಾಪವನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಳ್ಬೇಕು, ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗಾಗಿ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಆದರೆ ನಿಮಗೆ ಮಾತ್ರ ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದ ಅನಾಹುತಗಳಾಗುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭ ದಿನ. ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಗತಿ ಇರುವಂತಹ ದಿನ. ಲಾಭ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮಗೆ ಎಲ್ಲ ಕೆಲಸದಲ್ಲೂ ಕೂಡ ಸಮಾಧಾನ ಇದೆ, ಸಂತೃಪ್ತಿ ಇದೆ. ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥ ಒಂದು ಉತ್ಸಾಹ ಬೇರೆ ಇದೆ. ಹಾಗಾಗಿ ನಿಮ್ಮ ಎನರ್ಜಿ, ನಿಮ್ಮ ಝೀಲ್ ಏನಿದೆ ಅದನ್ನು ನೋಡೇನೆ ಈ ದಿನ ನಿಮಗೆ ಹೆಚ್ಚು ಹೆಚ್ಚು ಕೆಲಸಗಳು ಬರುತ್ತೆ. ಅದನ್ನು ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ಮನಸ್ಸು ಈ ದಿನ ಬಹಳ ಸುಸ್ಥಿತಿಯಲ್ಲಿ ಇರುತ್ತೆ. ಚಂಚಲತೆ ಇರಲ್ಲ. ಇದ್ರೂ ಕೂಡ ಅದನ್ನು ತಹಬಂದಿಗೆ ತರುವಂಥ ಒಂದು ಒಳ್ಳೆಯ
ಒಂದು ಮನಸ್ಥಿತಿ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಒಳ್ಳೆಯದನ್ನೇ ಬಯಸ್ತೀರಿ, ಒಳ್ಳೆಯದನ್ನೇ ಮುಂದುವರಿಸ್ತೀರಿ, ಒಳ್ಳೆಯ ಸುದ್ದಿಗಳೇ ನೀವು ಸ್ವೀಕರಿಸುವಂಥದ್ದು ಇದೆ. ಇನ್ನು ಈ ದಿನ ಉನ್ನತ ಅಧಿಕಾರಿಗಳ ಬೆಂಬಲ ನಿಮ್ಮ ಕಾರ್ಯಕ್ಷೇತ್ರದಲ್ಲಿದೆ. ಅಧಿಕಾರಿಗಳ ಸಲಹೆ ಬಹಳ ಚೆನ್ನಾಗಿದೆ. ಉದ್ಯೋಗಸ್ಥರಿಗೆ, ವ್ಯಾಪಾರಸ್ಥರಿಗೂ ಕೂಡ ಈ ದಿನ ನಿಮಗೆ ಪೈಪೋಟಿ ಅನ್ನುವಂಥದ್ದು, ಈ ಕಾಂಪಿಟೇಷನ್ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಇದ್ರೂ ಕೂಡ ಅದನ್ನು ನಿಭಾಯಿಸುವಂಥ, ಜಯಿಸುವಂಥ ಒಂದು ತಾಕತ್ತು ಕೂಡ ಇದೆ, ಧೈರ್ಯ ಕೂಡ ಇದೆ. ಇನ್ನು ವಿಶೇಷವಾಗಿ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡಚಣೆಗಳು ನಿವಾರಣೆಯಾಗುತ್ತೆ. ಯಾರೋ ಒಬ್ಬರು ಗಣ್ಯರೋ, ರಾಜಕಾರಣಿಗಳೋ ಅಥವಾ ತುಂಬ ಬೇಕಾದಂತಹ ವ್ಯಕ್ತಿಗಳು ನಿಮ್ಮ ಕೆಲಸಕ್ಕೆ ಪ್ರಭಾವವನ್ನು ನೀವು ಉಪಯೋಗಿಸ್ಕೊಳ್ಳುವಂಥದ್ದು ಇದೆ. ಅವರ ಇನ್ಫ್ಲೂಯೆನ್ಸಿಂದ ಕೆಲಸಗಳಾಗ್ಬಿಡುತ್ತೆ. ಹಾಗಾಗಿ ಬಂದಂತಹ ಸಮಸ್ಯೆ ಹಾಗೆ ಕರಗಿ ಹೋಗುವಂಥದ್ದು ಇರುತ್ತೆ. ಇನ್ನು ಈ ದಿನ ವ್ಯರ್ಥ ಪ್ರಯಾಣ ಕೂಡ ಇರುವಂಥದ್ದಿದೆ. ಅದನ್ನು ಸ್ವಲ್ಪ ಗಮನ ಹರಿಸಿ ಆ ಪ್ರಯಾಣವನ್ನು ನೀವು ಉದ್ದೇಶಪೂರ್ವಕ ಪ್ರಯಾಣ ಅಂತ ಹೇಳಿ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದ ವ್ಯವಹಾರದಲ್ಲಿ ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರುತ್ತೆ. ಇದೊಂದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಈ ದಿನ ನಿಮಗೆ ಅನುಕೂಲಕರವಾಗಿರುವಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವಂತಹ ದಿನ. ಕಷ್ಟ ಸುಖಗಳ ಬಗ್ಗೆ ಮಾತಾಡ್ತೀರಿ. ಹಾಗೆ ನಿಮಗೆ ಅನುಕೂಲ ಅನಾನುಕೂಲತೆಗಳು ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾತಾಡ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ಎಷ್ಟು ಸ್ಪಷ್ಟವಾಗಿ ನಿಮ್ಮ ಮಾತನ್ನು ಹೇಳ್ತೀರೋ, ಎಷ್ಟು ಸ್ಪಷ್ಟವಾಗಿ ನಿಮ್ಮ ವಿಚಾರಧಾರೆಗಳನ್ನು ಮಂಡಿಸ್ತೀರೋ, ಅದೇ ರೀತಿಯಲ್ಲಿ ನಿಮಗೆ ಪ್ರತಿಫಲಗಳು ಕೂಡ ಸಿಕ್ಕತ್ತೆ. ಹಾಗಾಗಿ ಈ ದಿನ ನಿಮ್ಮ ವಿಚಾರಗಳನ್ನು ಹೇಳಿ ಕೆಲವೊಂದು ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಮಗು ಹತ್ರ ಮಾತ್ರ ತಾಯಿ ಹಾಲು ಕುಡಿಸುವಂಥ ಒಂದು ವ್ಯವಸ್ಥೆ. ಅದೇ ರೀತಿಯಲ್ಲಿ ನಿಮಗೆ ಬೇಕಾದಂತಹ ಕೆಲವೊಂದು ವಿಶೇಷತೆಗಳನ್ನು ಹೇಳಿದಾಗ ಮಾತ್ರ ಸಂಬಂಧಪಟ್ಟವರು ಸೌಲಭ್ಯವನ್ನು ಕಲ್ಪಿಸುವಂಥದ್ದು ಇರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಈ ದಿನ ಬಹಳ ರಭಸವಾಗೇ ಇರುತ್ತೆ. ಇನ್ನು ಈ ದಿನ ಬಂಧು ಮಿತ್ರರ ಜೊತೆಯಲ್ಲಿ ಒಳ್ಳೆಯ ಸಹಸಂಬಂಧವನ್ನು ಹೊಂದಿರ್ತೀರಿ. ಆದರೆ ವಾದ ವಿವಾದಗಳಿಗೆ ಮಾತ್ರ ಅವಕಾಶ ಕೊಡಬೇಡಿ. ಸಂಬಂಧ ಚೆನ್ನಾಗಿದೆ ಅಂತ ಹೇಳಿ ಇಲ್ಲ ಸಲ್ಲದ ವಿಚಾರಗಳಿಗೆ ಆರೋಪ ಮಾಡುವಂಥದ್ದನ್ನು ಮಾಡಬಾರ್ದು. ಕೆಲವೊಂದನ್ನು ಕಂಡರೂ ಕೂಡ ಸುಮ್ಮನೆ ಇರಬೇಕಾಗತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಧಾನವಾಗಿ ವ್ಯವಹಾರಗಳನ್ನು ಮುಂದುವರಿಸಬೇಕು. ಹಾಗೆ ಇರುವ ಪರಿಸ್ಥಿತಿಯನ್ನೇ ಹೊಂದಾಣಿಕೆಯಿಂದ ಮುಂದುವರಿಸಬೇಕಾಗತ್ತೆ. ಅಂಥ ಒಂದು ಬಿಸಿ ತುಪ್ಪದ ಸನ್ನಿವೇಶ ಈ ದಿನ ನಿಮಗೆ ಒದಗಿ ಬರುವಂಥದ್ದು ಇದೆ. ಇನ್ನು ಮನೆಯಲ್ಲಿ ಧಾರ್ಮಿಕ ಸಂಭ್ರಮಾಚರಣೆಗಳು ಆಗುವಂಥದ್ದು, ಶುಭ ಕಾರ್ಯಗಳು ಆಗುವಂತಹ ಸಂದರ್ಭ. ಅದಕ್ಕಾಗಿ ಒಂದು ಪೂರ್ವ ಸಿದ್ಧತೆ ಇಲ್ಲ ಒಂದು ಮಾತುಕತೆ ಹಂತದಲ್ಲಾದರೂ ಈ ದಿನ ನೀವು ಇರುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಕುಟುಂಬಸ್ಥರು ಕೂಡ ನಿಮಗೆ ಸಹಕರಿಸ್ತಾರೆ. ನೀವು ಕೂಡ ಕುಟುಂಬದ ಜವಾಬ್ದಾರಿಯನ್ನು ವಹಿಸುವಂತಹ ಒಂದು ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಕುಟುಂಬದಲ್ಲೂ ಕೂಡ ನಿಮ್ಮ ಸ್ಥಾನಮಾನಗಳು ಭದ್ರವಾಗುತ್ತೆ. ಜೊತೆಗೆ ನಿಮಗೆ ಬೇಕಾದಂತಹ ರೀತಿಯಲ್ಲಿ ಕುಟುಂಬ ಸದಸ್ಯರು ನಿಮ್ಮ ಜೊತೆಯಲ್ಲಿರ್ತಾರೆ. ಇದು ನಿಮಗೆ ಅಡ್ವಾಂಟೇಜ್. ಇದು ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿನೇ ಈ ದಿನದ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ನೀವು ತೆಗೆದುಕೊಳ್ಬೇಕಾಗತ್ತೆ. ಆತುರಕ್ಕೆ ಯಾವುದೇ ನಿರ್ಧಾರಕ್ಕೆ ಒಳಗಾಗಬೇಡಿ. ಜೊತೆಗೆ ಒಂದು ವಿಚಾರ ಬಂದರೆ ಅದರ ಮುಂದಿನ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಬೇಕು. ಒಂದು ವಿಷನ್ ಇಟ್ಕೊಂಡೇ ನೀವು ಈ ದಿನ ಆಲೋಚನೆಗಳನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆ ಅಷ್ಟೊಂದು ಸಮರ್ಪಕವಾಗಿಲ್ಲ. ಅವರು ನಿಮ್ಮನ್ನು ದಿಕ್ಕು ತಪ್ಪಿಸುವಂಥವ್ರು ಅಥವಾ ನಿಮ್ಮ ಉತ್ಸಾಹಕ್ಕೆ ತಣ್ಣೀರನ್ನು ಎರಚುವಂಥವ್ರು. ಹಾಗಾಗಿನೇ ಅವರಿಂದ ಈ ದಿನ ನೀವು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ನೀವು ಯಾವುದೇ ಕೆಲಸ ಮಾಡಿ, ವಿದ್ಯಾರ್ಥಿಗಳೇ ಆಗಿರಿ, ಹೋಮ್ ಮೇಕರೇ ಆಗಿರಿ, ಉದ್ಯೋಗಿಗಳಾಗಿರಿ, ವ್ಯಾಪಾರಸ್ಥರೇ ಆಗಿರಿ, ಎಲ್ಲೇ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅಲ್ಲಿ ಕೆಲವರ ಕೈವಾಡ ಇರುತ್ತೆ. ಹಾಗಾಗಿನೇ ಈ ದಿನ ನೀವು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೂ ಕೂಡ ಅಡ್ಡಿ ಆತಂಕಗಳು ಜಾಸ್ತಿ ಇರುವಂಥದ್ದು. ಇನ್ನು ಕೆಲವರು ನಿಮ್ಮ ವಿಚಾರಗಳನ್ನು ಕೆದಕಿ ಕೇಳುವಂಥವರು ನಿಮ್ಮ ಜೊತೆಯಲ್ಲಿರ್ತಾರೆ ಈ ದಿನ. ಅದು ಕೂಡ ನಿಮಗೆ ಬೇಸರ. ಒಟ್ಟಾರೆ ಈ ದಿನದ ವಿದ್ಯಮಾನಗಳೇ ನಿಮಗೆ ಒಂದು ರೀತಿಯಲ್ಲಿ ಒತ್ತಡವನ್ನು ತರುವಂಥದ್ದು ಇದೆ.
ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ನಿರ್ಲಕ್ಷ್ಯ ವಹಿಸಬಾರ್ದು, ನೆಗ್ಲಿಜೆಂಟ್ ಆಗಿ ಇರಬಾರ್ದು. ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಬಹಳ ಗಹನವಾಗಿ ಈ ದಿನ ಪರಿಗಣಿಸಬೇಕಾಗತ್ತೆ. ಅದರಲ್ಲೂ ನಿಮ್ಮ ಆರೋಗ್ಯ ಬಹಳ ಮುಖ್ಯವಾಗಿ ನೋಡ್ಕೊಳ್ಬೇಕು ಈ ದಿನದಲ್ಲಿ. ಇನ್ನು ಕುಟುಂಬ ಸದಸ್ಯರು ನಿಮ್ಮ ಮಾತಿಗೆ ಅಥವಾ ನಿಮ್ಮ ಅಭಿಪ್ರಾಯಕ್ಕೆ ಅವರು ಕೈ ಜೋಡಿಸ್ತಾರೆ ಅನ್ನುವಂಥ ಒಂದು ಅಭಿಪ್ರಾಯ ತಪ್ಪಾಗಿ ಕಾಣಿಸುವಂಥದ್ದು ಇದೆ ಈ ದಿನದಲ್ಲಿ. ಏಕೆಂದರೆ ನಿಮ್ಮನ್ನು ಕೂಡ ಪ್ರಶ್ನಿಸುವಂಥವರು ಈ ದಿನ ನಿಮ್ಮ ಕುಟುಂಬದಲ್ಲಿ ಇರ್ತಾರೆ. ಹಾಗಾಗಿ ಎಲ್ಲವನ್ನೂ ಕೂಡ ನೀವು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ನೋಡುವಂಥದ್ದು ತಪ್ಪಾಗತ್ತೆ. ಇನ್ನು ಈ ದಿನ ನೀವು ಮಾಡುವಂಥ ಒಂದು ತಪ್ಪಿನ ಕೆಲಸ ಏನು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರುವಂಥವರು, ಪರಿಚಯಸ್ಥರು, ಬಂಧುಗಳು, ಬಾಂಧವರು ಅವರೆಲ್ಲರೂ ಕೂಡ ಒಳ್ಳೆಯವರು ಅಂತ ಹೇಳಿ ನಂಬಿದ್ದೇ ನಿಮ್ಮ ದೊಡ್ಡ ತಪ್ಪದು. ಹಾಗಾಗಿ ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೋ ಅನ್ನುವಂಥದ್ದನ್ನು ನೀವು ಮೊದಲು ಗಮನಿಸಬೇಕಾಗತ್ತೆ. ಹಾಗಾಗಿ ಈ ಸ್ವಾರ್ಥತೆ ಇರುವಂಥ ಸಂದರ್ಭ, ಪ್ರತಿಯೊಬ್ಬರೂ ಕೂಡ ನಿಮಗೆ ಸಹಾಯ ಮಾಡಿದ್ರೆ ನಿಮ್ಮಿಂದ ಏನು ಸಹಾಯ ಬರುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡುವಂಥವ್ರೆ. ಹಾಗಾಗಿ ಅವರ ಇಡನ್ ಅಜೆಂಡಾವನ್ನು ಕೂಡ ಈ ದಿನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಸ್ವಲ್ಪ ಅಲರ್ಟ್ ಆಗಿರಿ, ಒಳ್ಳೆಯದಾಗುತ್ತೆ. ವ್ಯವಹಾರಗಳು ಸ್ವಲ್ಪ ನಿಧಾನ ಆಗ್ಬಿಡುತ್ತೆ ಈ ದಿನ, ತಾಳ್ಮೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ನಿರಾಶಾದಾಯಕವಾದಂತಹ ದಿನ. ಚಂದ್ರ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಅಷ್ಟಕ್ಕಷ್ಟೇ ಇರುವಂಥದ್ದು, ಪ್ರಗತಿ ಅನ್ನುವಂಥದ್ದು ಇರಲ್ಲ. ಅದರಲ್ಲೂ ನೀವು ತುಂಬ ಎಫರ್ಟ್ ಹಾಕ್ತೀರಿ, ಆ ಎಫರ್ಟ್ಗೆ ಆ ಒಂದು ಪ್ರಯತ್ನಕ್ಕೆ ತಕ್ಕಂತಹ ಫಲ ಸಿಕ್ಕಲ್ಲ. ಇದರಿಂದ ಸ್ವಲ್ಪ ನಿರಾಶೆ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಹಿನ್ನಡೆ. ನೀವು ಬಯಸಿದ್ದೇ ಒಂದು, ಅಲ್ಲಿ ಆಗುವಂಥದ್ದೇ ಮತ್ತೊಂದು. ಹಾಗಾಗಿ ನಿಮ್ಮ ಊಹೆ, ನಿಮ್ಮ ಕಲ್ಪನೆ ಈ ದಿನ ನಿಮಗೆ ಸ್ಪಂದಿಸಲ್ಲ. ಇನ್ನು ಈ ದಿನದಲ್ಲಿ ಸ್ವಲ್ಪ ಅನುಮಾನದ ಸ್ವಭಾವ ಕೂಡ ಜಾಸ್ತಿ ಇರುತ್ತೆ. ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ಅನುಮಾನವನ್ನು ಪಡೋದ್ರಿಂದಲೇ ಪ್ರಗತಿ ಅಷ್ಟಕ್ಕಷ್ಟೇ ಆಗುವಂಥದ್ದು. ಜೊತೆಗೆ ಈ ದಿನ ಯಾವುದೋ ಒಂದು ವಿಚಾರದ ಹಿಂದೆನೇ ನೀವು ಬೀಳ್ತೀರಿ. ಅಂದರೆ ಒಂದು ವಿಚಾರವನ್ನು ಕಲೆ ಹಾಕಬೇಕು, ಅದರ ಬಗ್ಗೆ ಮಾಹಿತಿ ಸಂಗ್ರಹಣೆ ಆಗಬೇಕು ಅಂತಲೇ ಆ ಒಂದು ವಿಷಯದ ಹಿಂದೆ ನೀವು ಹೆಚ್ಚು ಸಮಯ ಕಳೆಯುವಂಥದ್ದಿದೆ. ಇದರಿಂದ ಬೇರೆಯದಕ್ಕೆ ಸಮಯ ಕೊಡಲಿಕ್ಕೆ ನಿಮಗೆ ಪುರುಸೊತ್ತಿರಲ್ಲ. ಹಾಗಾಗಿ ಈ ದಿನ ಆಗಬೇಕಾದಂಥ ಕೆಲಸ ಕಾರ್ಯಗಳೂ ಆಗಲ್ಲ. ಜೊತೆಗೆ ಈ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸಮಾಧಾನಕರವಾಗಿ ಇರೋದಿಲ್ಲ. ಇನ್ನು ಈ ದಿನ ನಿಮ್ಮ ಬಂಧುಗಳಾಗಲಿ ಮಿತ್ರರಾಗಲಿ ಸಮಯಕ್ಕೆ ಸರಿಯಾಗಿ ಬಂದು ನಿಮಗೆ ಸಹಾಯ ಮಾಡುವಂಥವರು ಸಿಕ್ಕಲ್ಲ. ಹಾಗಾಗಿ ಅವರವರ ಕೆಲಸ ಕಾರ್ಯಗಳಲ್ಲಿ ಅವರು ಕೂಡ ಬ್ಯುಸಿ ಇರ್ತಾರೆ. ಹಾಗಾಗಿನೇ ಕೆಲಸದಲ್ಲಿ ನಿಮಗೆ ಒತ್ತಡಗಳು ಉಂಟಾಗುವಂತಹ ಸಂದರ್ಭ ಇದೆ. ಹಾಗೆ ಅಸಹಾಯಕ ಸ್ಥಿತಿಯಲ್ಲಿ ಈ ದಿನ ನೀವು ಆಕಾಶವನ್ನು ನೋಡುವಂಥ ಒಂದು ಸಂದರ್ಭ ಬರುತ್ತೆ. ಜೊತೆಗೆ ಈ ದಿನ ವಾಹನದಿಂದ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಯಾವುದೇ ಹರಿತವಾದಂತಹ ಉಪಕರಣಗಳನ್ನು ಉಪಯೋಗಿಸುವಂತಹ ಸಂದರ್ಭ, ವಿದ್ಯುತ್ ಉಪಕರಣಗಳನ್ನು ಉಪಯೋಗಿಸುವಂತಹ ಸಂದರ್ಭ, ಈ ಗ್ಯಾಸ್ ಸ್ಟವ್ ಇರುವಂತಹ ವಿಚಾರ, ಇದೆಲ್ಲವನ್ನು ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗತ್ತೆ. ಎಲ್ಲೂ ಕೂಡ ಯಾಮಾರಬೇಡಿ, ಅಲರ್ಟ್ ಆಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿ ಅಷ್ಟಕವನ್ನು ಈ ದಿನ ಹೇಳ್ಕೊಳ್ಳಿ. ಹಾಗೆ ಈ ದಿನ ಸ್ತ್ರೀ ಶಕ್ತಿ ಪೀಠಕ್ಕೆ ಹೋಗಿ ಬನ್ನಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ಧನಾತ್ಮಕವಾದಂತಹ ಒಂದು ಆಲೋಚನೆಗಳು ಇರುವಂತಹ ದಿನ. ತುಂಬ ಪಾಸಿಟಿವ್ ಆಗಿ ಇರ್ತೀರಿ. ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ನಿಮಗೆ ಒಂದು ಶ್ರದ್ಧೆ ಇದೆ. ಹಾಗೆ ಫಲಿತಾಂಶಗಳು ಬಂದೇ ಬರುತ್ತೆ ಅನ್ನುವಂಥ ವಿಶ್ವಾಸ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಹಳ ಅತ್ಯುತ್ತಮವಾಗಿರುವಂಥದ್ದು. ಜೊತೆಗೆ ಗ್ರಹಗತಿಗಳು ಕೂಡ ನಿಮಗೆ ಅನುಕೂಲಕರವಾಗಿರೋದ್ರಿಂದ ಕೆಲವೊಂದು ಸಮಸ್ಯೆಗಳು ದೂರ ಆಗುತ್ತೆ. ಅದರಲ್ಲೂ ಹಣದ ಸಮಸ್ಯೆ, ಅದಕ್ಕೆ ಒಂದು ಪರಿಹಾರ ಸಿಕ್ಕತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ಸ್ವಲ್ಪ ಉದ್ವೇಗ ಇರ್ಬೋದು, ಎಲ್ಲ ಒಂದು ಕಡೆ ಟೆನ್ಷನ್ ಇರಬಹುದು ಕೆಲವೊಂದು ವಿಚಾರಗಳಲ್ಲಿ. ಅದನ್ನು ಕೂಡ ಈ ದಿನ ನೀವು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗ್ತೀರಿ. ಇನ್ನು ಸ್ಥಿರಾಸ್ತಿಯ ಖರೀದಿ ಆ ಒಂದು ಪ್ರಕ್ರಿಯೆ ಏನಾದರೂ ಇದ್ದರೆ, ಅಥವಾ ಈ ಭೂಮಿಯ ಬಗ್ಗೆ ಯಾವುದೇ ವ್ಯವಹಾರಗಳನ್ನು ಮಾಡುವಂಥ ವಿಚಾರಗಳೇನಾದರೂ ಇದ್ದರೆ ನಿಮ್ಮ ಪ್ರಯತ್ನ ಫಲ ನೀಡುತ್ತೆ. ಒಂದು ಒಳ್ಳೆಯ ಬೀನಿಂಗ್ ಅದು ನಿಮಗೆ.
ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಹಳೆಯ ಸಾಲಗಳನ್ನು ವಸೂಲಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ. ಅದರಲ್ಲೂ ಭಾಗಶಃ ಯಶಸ್ಸು ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಒಂದು ಗೌರವ, ಕೀರ್ತಿ, ಸ್ಥಾನಮಾನ ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಮುಂದುವರಿಯುತ್ತೆ. ಹಾಗಾಗಿ ಸಮಾಜದಲ್ಲಿ ಈ ದಿನ ನಿಮಗೆ ಗೌರವ ಸಿಕ್ಕತ್ತೆ. ಜೊತೆಗೆ ಈ ದಿನ ಯಾವುದೇ ಒಂದು ತೊಂದರೆಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಹಿರಿಯರ ಅಥವಾ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಸೂಕ್ತ ಅನ್ನುವಂಥ ಅಭಿಪ್ರಾಯ ನಿಮಗೆ ಬರುತ್ತೆ. ಹಾಗಾಗಿ ನಿಮ್ಮ ಒಂದು ಸಮಸ್ಯೆಗೆ, ಸಂಕಷ್ಟಕ್ಕೆ ನೀವೇ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರತಿಭಾನ್ವಿತರಾಗ್ತೀರಿ. ಒಟ್ಟಾರೆ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ದಿನ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ, 6ನೇ ಮನೆಯಲ್ಲಿ ಚಂದ್ರ, ಉತ್ತಮವಾದಂತಹ ಫಲ, ಉತ್ತಮವಾದಂತಹ ದಿನ ಇದು. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಏರಿಳಿತಗಳು ಇರಬಹುದು, ಆದರೂ ಕೂಡ ಅದರಲ್ಲಿ ಒಂದು ತೃಪ್ತಿದಾಯಕವಾದಂತಹ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದಲೇ ನೀವು ಮುಂದುವರಿತೀರಿ. ಅದರಿಂದ ಸ್ವಲ್ಪ ಉಳಿತಾಯ ಮಾಡಬಹುದು ಅಥವಾ ಹಣವನ್ನು ವಿವೇಚನೆಯಿಂದ ಖರ್ಚು ಮಾಡಬಹುದು ಅನ್ನುವಂಥ ಒಂದು ಜ್ಞಾನ ನಿಮ್ಮದಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಸ್ವಂತ ಆಲೋಚನೆಗಳಿಗೆ ಬಹಳ ಬೆಲೆ ಇದೆ. ಏಕೆಂದರೆ ಪ್ರಾಕ್ಟಿಕಲ್ ಆಗಿರುವಂಥ ತೀರ್ಮಾನಗಳು ಈ ದಿನ ಆಗುವಂಥದ್ದು ಇದೆ. ಇನ್ನು ಈ ದಿನದ ವ್ಯವಹಾರದಲ್ಲಾಗಲಿ ಅಥವಾ ಯಾವುದೇ ಒಂದು ವಸ್ತು ಕ್ರಯ ವಿಕ್ರಯ ಮಾಡೋದರಲ್ಲಾಗಲಿ ನಿಮಗೆ ಹೊಸ ಅನುಭವಗಳು ಉಂಟಾಗುವಂಥದ್ದು ಇದೆ. ಕೆಲವರು ಅನುಭವ ಸಂಪಾದನೆ ಮಾಡಿಕೊಳ್ಳಿಕ್ಕೇ ದುಡ್ಡು ಕೊಡಬೇಕು. ಅಂಥ ಒಂದು ಅನುಭವ ಈ ದಿನ ನಿಮಗೆ ಪುಕ್ಕಟ್ಟೆಯಾಗಿ ಸಿಕ್ಕತ್ತೆ. ಅದರಲ್ಲೂ ಅದು ಉತ್ತಮ ಫಲವನ್ನು ಕೊಡುವಂಥ ಒಂದು ಅಮೂಲ್ಯವಾದ ಅನುಭವ ಅದು. ಇನ್ನು ಈ ದಿನ ಮನೆಯ ಹೊರಗೆ ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುತ್ತೆ, ನಿಮ್ಮ ಮಾತಿಗೆ ಬೆಲೆ ಇರುತ್ತೆ. ಹಾಗಾಗಿ ಕೆಲವೊಂದು ಪ್ರಮುಖವಾದಂತಹ ವಿಚಾರಗಳು ಕುಟುಂಬದಲ್ಲೇ ನಡೀಲಿ ಅಥವಾ ನಿಮ್ಮ ಗ್ರಾಮ ಮಟ್ಟದಲ್ಲೇ ನಡೀಲಿ, ಅದಕ್ಕೆ ನಿಮ್ಮ ಒಂದು ಸಹಮತ ಬೇಕು ಅನ್ನುವಂಥ ಸಂದರ್ಭ ಕೂಡ ಸೃಷ್ಟಿಯಾಗುತ್ತೆ. ಅಷ್ಟರ ಮಟ್ಟಿಗೆ ಈ ದಿನ ನೀವು ಪ್ರಭಾವಿ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತೀರಿ. ಇನ್ನು ಈ ದಿನ ಕಾರ್ಯ ಸಾಧನೆ ಮಾಡೋಂಥ ಸಂದರ್ಭದಲ್ಲಿ ಒಂದು ವೇಳೆ ಕಾರ್ಯ ನೀವು ಎಣಿಸಿದಂತೆ ಆಗದೇ ಇದ್ದರೆ ಭಯಪಡಬೇಡಿ, ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ, ಮಧ್ಯಕ್ಕೆ ಅದನ್ನು ನಿಲ್ಲಿಸುವಂಥದ್ದು ಕೂಡ ಬೇಡ. ಇನ್ನು ವಿಶೇಷವಾಗಿ ಈ ದಿನ ಆದಾಯ ಉತ್ತಮವಾಗುವಂಥ ಸಾಧ್ಯತೆ ಇದೆ, ಆದರೆ ಖರ್ಚು ಕೂಡ ವಿಪರೀತ ಆಗುತ್ತೆ. ಜೊತೆಗೆ ಸ್ತ್ರೀ ವರ್ಗದವರಿಂದ ಈ ದಿನ ನಿಮಗೆ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದಿದೆ, ಅದನ್ನು ನಿಭಾಯಿಸಬೇಕು. ಅದಕ್ಕಾಗಿ ಮನಸ್ಸನ್ನು ಏಕಾಗ್ರತೆಯಲ್ಲೇ ಇಟ್ಕೊಳ್ಳಿ, ಯೋಗ ಮಾಡಿ, ಧ್ಯಾನ ಮಾಡಿ, ದೇವರ ಸ್ಮರಣೆ ಮಾಡಿ. ಜೊತೆಗೆ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅತೀವವಾದಂಥ ನಂಬಿಕೆ ಇದೆ. ಹಾಗೆ ಬಯಕೆಗಳು ಕೂಡ ಜಾಸ್ತಿ ಇದೆ, ಆದರೆ ಕೆಲಸಗಳು ಮಾತ್ರ ಮಂದಗತಿಯಲ್ಲಿ ನಡೆಯುತ್ತೆ. ನಿಮ್ಮ ಸ್ಪೀಡ್ಗೆ ಕೆಲಸ ಆಗಲ್ಲ. ಹಾಗಾಗಿ ನಿಧಾನವಾಗಿ ಸಮಾಧಾನದಿಂದಲೇ ಕೆಲಸಗಳನ್ನು ನೀವು, ಅದರಿಂದ ಬರುವಂಥ ಫಲಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಪೂರ್ವಾರ್ಧ ಏನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅಲ್ಲಿ ಕೆಲಸದಲ್ಲಿ ಅಡಚಣೆಗಳು ಜಾಸ್ತಿ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಒಂದು ಸಲ ಕೆಲಸ ಆರಂಭ ಆಗಿಬಿಟ್ರೆ ಮುಂದುವರಿಯುತ್ತೆ, ಆದರೆ ಆರಂಭ ಮಾಡುವಂಥದ್ದೇ ಸ್ವಲ್ಪ ಕಷ್ಟದ ಕೆಲಸ. ಇನ್ನು ಈ ದಿನ ಕುಟುಂಬ ಸದಸ್ಯರು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಸಹಮತವನ್ನು ನೀಡಲ್ಲ. ಅಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಮೂಡುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಬೇಗ ಅಂಥ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಅದನ್ನು ಎಳೆದಾಡಲಿಕ್ಕೆ ಹೋಗಬೇಡಿ. ಮುಂದೆ ಅದು ದೊಡ್ಡದಾದಾಗ ನಿವಾರಣೆ ಮಾಡಿಕೊಳ್ಳುವಂಥದ್ದು ಕಷ್ಟ ಆಗುತ್ತೆ. ಅದು ಚಿಗುರಿನಲ್ಲೇ ಇದ್ದಾಗೆ ಉಗುರೇ ಸಾಕು, ಆದರೆ ಮರ ಆದಾಗ ಕೊಡಲಿಯಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನದಲ್ಲಿ ಏರಿಕೆ ಉಂಟಾಗುವಂಥದ್ದಿದೆ. ಅದರ ಜೊತೆಯಲ್ಲೇ ಅದಕ್ಕೆ ಒಂದು ಕಪ್ಪು ಮಸಿಯನ್ನು ಬಳಿಯುವಂಥ ಪ್ರಯತ್ನ ಕೂಡ ನಿಮ್ಮ ಹಿತಶತ್ರುಗಳ ಒಂದು ಮನಸ್ಸಿನಲ್ಲಿ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರ ಮನಸ್ಸನ್ನು ಈ ದಿನ ನೀವು ಅಧ್ಯಯನ ಮಾಡಬೇಕು, ಸೈಕಾಲಜಿಯನ್ನು ನೋಡಿ ನೀವು ಮುಂದುವರಿಬೇಕು. ರಸ್ತೆಯಲ್ಲಿ ನೀವೇನೋ ರಸ್ತೆಯ ನಿಯಮಗಳನ್ನು ಪರಿಪಾಲನೆ ಮಾಡಿಕೊಂಡು ವಾಹನ ಓಡಿಸ್ತೀರಿ, ಆದರೆ ಎದುರಿಗೆ ಬರುವಂಥ ವ್ಯಕ್ತಿ ಅಷ್ಟೇ ಪರಿಪಾಲನೆ ಮಾಡಬೇಕಲ್ಲ, ಶಿಸ್ತನ್ನು ಸಂಯಮವನ್ನು ಕಾಪಾಡಿಕೊಳ್ಬೇಕಲ್ಲ, ಅದು ಇರಲ್ಲ.
ಹಾಗಾಗಿ ಅವರ ಒಂದು ಮನಸ್ಥಿತಿಯನ್ನು ನೋಡಿ ನೀವು ವಾಹನವನ್ನು ಓಡಿಸ್ಬೇಕಾಗತ್ತೆ. ಅವರ ಸೈಕಾಲಜಿ ಬಹಳ ಮುಖ್ಯ ನಿಮ್ಮ ಸೈಕಾಲಜಿಗೆ. ಹಾಗಾಗಿ ಈ ದಿನ ಪರಸ್ಪರ ಸಂಬಂಧಗಳ ಬಗ್ಗೆ, ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಬಗ್ಗೆ ಸ್ವಲ್ಪ ಒತ್ತನ್ನು ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಗೊಂದಲಮಯವಾದಂತಹ ಪರಿಸ್ಥಿತಿ ಈ ದಿನ ಕೂಡ ಮುಂದುವರಿಯುತ್ತೆ, ಆದರೆ ಸಮಾಧಾನ ಇರಲಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಪ್ರಯತ್ನಗಳು ಮಂದಗತಿಯಲ್ಲಿ ಸಾಗೋದ್ರಿಂದ ಕೆಲವು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಸಂದರ್ಭ ಇರೋದರಿಂದ ಸ್ವಲ್ಪ ಕೆಲಸದಲ್ಲಿ ಜಿಗುಪ್ಸೆ ಇದೆ. ಅಲ್ಲಿ ಒತ್ತಡ ಅನ್ನುವಂಥದ್ದು ಇದ್ದಾಗ ನೀವು ಒತ್ತಡಕ್ಕೆ ಮಣಿದು ಕೆಲಸಗಳನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಖುಷಿಯಿಂದ ಕೆಲಸಗಳಾಗಲ್ಲ, ನೀವು ಸಮಾಧಾನದಿಂದ ಕೆಲಸಗಳನ್ನು ಅನುಭವಿಸಲ್ಲ. ಒಟ್ಟಾರೆ ಈ ದಿನ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ಒಂದು ಮನ್ನಣೆ ಅನ್ನುವಂಥದ್ದು ಸಿಕ್ಕಲ್ಲ, ಸಮಾಧಾನ ಇರಲ್ಲ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಏರಿಳಿತಗಳು ಜಾಸ್ತಿ ಇರುವಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಡುತ್ತೆ ಕೆಲವೊಂದು ಸಮಸ್ಯೆ. ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ತಾಳ್ಮೆ ಇರಬೇಕು. ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಕಷ್ಟ ಸುಖಗಳನ್ನು ವಿಚಾರ ವಿನಿಮಯ ಮಾಡಿಕೊಳ್ಳಿ. ಮನಸ್ಸಿನಲ್ಲಿರುವಂಥದ್ದು ಹೊರಗೆ ಬಂದರೆ ಮನಸ್ಸು ನಿರಾಳವಾಗುತ್ತೆ. ಒಂದು ಔಟ್ಲೆಟ್ ಅನ್ನುವಂಥದ್ದು ಬೇಕು ನಿಮಗೆ, ನಿಮ್ಮ ಮನಸ್ಸಿಗೆ. ಇನ್ನು ಈ ದಿನ ನ್ಯಾಯಾಲಯದ ಪ್ರಕರಣಗಳಾಗಲಿ ಅಥವಾ ಯಾವುದೇ ರೀತಿಯ ಇತ್ಯರ್ಥ ಆಗದೇ ಇರುವಂಥ ವಿಚಾರಗಳಿದ್ದರೆ ಅದು ಕೂಡ ಈ ದಿನ ನಿಮಗೆ ದುಬಾರಿ ಆಗಿಬಿಡುತ್ತೆ. ಅಲ್ಲೂ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಒಟ್ಟಾರೆ ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅಲ್ಲಿ ನಿಮ್ಮ ಒಂದು ಭವಿಷ್ಯಕ್ಕೆ ಅಷ್ಟೊಂದು ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿ ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಮಾತಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಲಿ. ನ್ಯಾಯಯುತವಾಗಿ ಮಾತಾಡುವಂಥದ್ದನ್ನು ರೂಢಿಸ್ಕೊಂಡ್ರೆ ತುಂಬ ಉತ್ತಮ. ಹಾಗೆ ಈ ದಿನ ಯಾರಿಂದ ಏನನ್ನು ಕೂಡ ನಿರೀಕ್ಷೆ ಮಾಡಬೇಡಿ. ನೀವೇ ಸ್ವತಂತ್ರವಾಗಿ ಮಾಡಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನಷ್ಟೇ ಆಯ್ಕೆ ಮಾಡಿಕೊಂಡು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದ್ರಿಂದ ನಿಮಗಿದ್ದಂತಹ ಒಂದು ಗೊಂದಲ ನಿವಾರಣೆಯಾಗುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಯಾವ ಗತಿಯನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದರ ಒಂದು ವಿಶೇಷ ಪರಿಚಯ ನಿಮಗಾಗತ್ತೆ. ಹಾಗೆ ಕೆಲವು ತಜ್ಞರ ಅನುಭವಸ್ಥರ ಮಾತು ಕೂಡ ಈ ದಿನ ನಿಮಗೆ ಸಹಾಯಕ್ಕೆ ಬರುತ್ತೆ. ಅವರ ಸಲಹೆ ಬಹಳ ಸಂದರ್ಭೋಚಿತವಾಗಿ ಇರುತ್ತೆ. ಹಾಗಾಗಿನೇ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಆದರೆ ಹಣದ ವಿಚಾರದಲ್ಲಿ, ಸಾಲ ಕೊಡುವಂಥ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಯಾರಿಗೂ ಕೂಡ ಸಾಲವನ್ನು ಕೊಡಲಿಕ್ಕೆ ಹೋಗಬೇಡಿ. ಇನ್ನು ಹೂಡಿಕೆಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಇದೆ. ನಾಳಿನ ದೃಷ್ಟಿಕೋನ ಬಹಳ ಚೆನ್ನಾಗಿದೆ ನಿಮಗೆ, ಅದನ್ನು ಮೆಟೀರಿಯಲೈಸ್ ಮಾಡ್ಕೊಳ್ಳಿ. ಇನ್ನು ಈ ದಿನ ದೂರದ ಪ್ರಯಾಣದಿಂದ ಕೂಡ ನಿಮಗೆ ಒಳ್ಳೆಯ ಲಾಭ ಇದೆ. ಹಾಗೆ ಪ್ರಯಾಣ ನಿಮಗೆ ಸ್ವಲ್ಪ ತ್ರಾಸ ಆಗ್ಬೋದು, ಆದರೂ ಉದ್ದೇಶಿತ ಗುರಿ ಈಡೇರುತ್ತೆ. ಬರಬೇಕಾದಂಥ ಒಂದು ಅನುಕೂಲ ನಿಮಗೆ ಬಂದೇ ಬರುತ್ತೆ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ಸಾಗುತ್ತೆ. ಇದು ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನು ತರುವಂಥದ್ದು. ಜೊತೆಗೆ ಕುಟುಂಬದಲ್ಲೂ ಕೂಡ ಒಂದು ನೆಮ್ಮದಿ ಇದೆ. ಇನ್ನು ಕುಟುಂಬಸ್ಥರಿಗಾಗಿ ನೀವು ಮಾಡುವಂಥ ಒಂದು ಕೆಲಸ, ನಿಮ್ಮ ತ್ಯಾಗ ಈ ದಿನ ಹೈಲೈಟ್ ಆಗುತ್ತೆ. ಹಾಗಾಗಿ 4 ಜನರಿಂದ ನೀವು ಈ ದಿನ ಗುರುತಿಸಲ್ಪಡ್ತೀರಿ. ನಿಮ್ಮ ಒಂದು ನಡತೆಯಾಗಲಿ, ನಿಮ್ಮ ಒಂದು ಪ್ರತಿಭೆಯಾಗಲಿ 4 ಜನರಿಗೆ ಗೊತ್ತಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಪ್ರತಿಭೆ ಬೆಳಕಿಗೆ ಬರುವಂಥ ಅವಕಾಶ ಇದೆ, ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ದಾರಿದ್ರ್ಯ ದಹನ ಶಿವ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.